ಭಾರತದ ಅನೇಕ ಪುಣ್ಯ ಕ್ಷೇತ್ರಗಳಲ್ಲಿ ಶ್ರೀ ಕ್ಷೇತ್ರ ಮೈಲಾರವೂ ಒಂದು. ಇದು ಉತ್ತರ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನಲ್ಲಿ ಪವಿತ್ರವಾದ ತುಂಗಭದ್ರಾ ನದಿಯ ತಟದಲ್ಲಿದೆ. ತ್ರೇತಾಯುಗದ ಬ್ರಹ್ಮಾಂಡ ಪುರಾಣದಲ್ಲಿ ಬ್ರಹ್ಮನಿಂದ ವಿಚಿತ್ರ ವರಗಳನ್ನು ಪಡೆದು ಮದೋನ್ಮತ್ತರಾಗಿ ಋಷಿಮುನಿಗಳಿಗೆ ಹಿಂಸಿಸುತ್ತಿದ್ದ ಮಲ್ಲ ಮಣಿಕರೆಂಬ ಮಹಾರಾಕ್ಷಸರನ್ನು ಸಂಹರಿಸಲು ಸಾಕ್ಷಾತ್ ಪರಮೇಶ್ವರನೇ ಪಾರ್ವತಿ, ಗಂಗೆ ಹಾಗೂ 7 ಕೋಟಿ ದೇವತೆಗಳೊಂದಿಗೆ ಧರೆಗಿಳಿದು ಮಲ್ಲ ಮಣಿಕರನ್ನು ಸಂಹರಿಸಿ ತನ್ನ ಭಕ್ತರ ರಕ್ಷಣೆಗಾಗಿ ಮೈಲಾರದಲ್ಲಿ ಮಾರ್ತಾಂಡ ಭೈರವ, ಮೈಲಾರಲಿಂಗ, ಭಂಡಾರದಯ್ಯನೆಂಬ ಹೆಸರಿನಿಂದ, ದೇವರಗುಡ್ಡದಲ್ಲಿ ಮಾಲತೇಶ, ಮಲ್ಹಾರಿ, ಗುಡದಯ್ಯನೆಂಬ ಹೆಸರಿನಿಂದ ನೆಲೆಸಿದನು. 7 ಕೋಟಿ ದೇವತೆಗಳೊಂದಿಗೆ ಬಂದ ಪರಮೇಶ್ವರನು 7 ಕೋಟಿಗನೆಂಬ ನಾಮವನ್ನೂ ಪಡೆದನು. ಅಂದಿನ ಮಣಿಚೂಲ ಪರ್ವತವೇ ಇಂದಿನ ಶ್ರೀ ಕ್ಷೇತ್ರ ಮೈಲಾರ. ಪ್ರತಿ ವರ್ಷ ಭಾರತ ಹುಣ್ಣಿಮೆಯ ದಿನ ಶ್ರೀ ಮಾರ್ತಾಂಡ ಭೈರವ, ಮೈಲಾರಲಿಂಗ, ಮಾಲತೇಶ ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವನು. ಹುಣ್ಣಿಮೆಯ 2 ದಿನ ಮೊದಲೇ ಲಕ್ಷಾಂತರ ಭಕ್ತರು ಅವನ ಸನ್ನಿಧಿಗೆ ಬರುವರು. ಸ್ವಾಮಿಯ ಸನ್ನಿಧಿಯಲ್ಲಿ ಜಾತಿ ಭೇದ, ವರ್ಣಭೇದವೆನ್ನದೆ ಎಲ್ಲ ಮತದವರೂ ಒಂದಾಗಿ ಸ್ವಾಮಿಯ ಸೇವೆ ಮಾಡಿ ಕೃತಾರ್ಥರಾಗುತ್ತಾರೆ. ಗ್ರಾಮಗಳಿಂದ ಬರುವ ಭಕ್ತರು ಚಕ್ಕಡಿಗಳಲ್ಲಿ ಬಂದು ತುಂಗಭದ್ರಾ ನದಿಯ ತಟದಲ್ಲಿ ಬೀಡಾರ ಹೂಡುವರು. ಸಾಲಾಗಿ ನಿಂತ ಚಕ್ಕಡಿಗಳನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ. ಭಕ್ತರು ತಾವು ತಂದ ಮೀಸಲು ಬುತ್ತಿಗಳನ್ನು ಮೊದಲು ದೋಣಿಗಳಿಗೆ ತುಂಬಿಸುವರು. ಮಲ್ಲ ಮಣಿಕರನ್ನು ಸಂಹರಿಸಲು ಬಂದ ಸೈನಿಕರಿಗೆ ಊಟಕ್ಕಾಗಿ ಮಾಡಿದ ದೋಣಿಗಳು. ಶ್ರೀ ಮೈಲಾರಲಿಂಗನ ಎದುರಿಗಿರುವ ಲಿಂಗವು ಭಕ್ತರನ್ನು ಆಕರ್ಷಿಸುವುದು. ಸಾವಿರಾರು ಕೊಡ ನೀರನ್ನು ಈ ಲಿಂಗದಲ್ಲಿ ಸುರಿವಿದರೂ ಅದು ಕ್ಷಣಾರ್ಧದಲ್ಲಿ ಇಂಗಿ ಹೋಗುವುದು. ಇದೆಲ್ಲ ತಂದೆ ಮೈಲಾರಲಿಂಗನ ಮಹಿಮೆ. ಹೊಸದಾಗಿ ಮದುವೆಯಾದ ವಧುವರರು ಸಂತತಿಯ ಭಾಗ್ಯ ಪಡೆಯಲು ಗಂಗಾ ಮಾಳವ್ವನ ಸನ್ನಿಧಿಯಲ್ಲಿ ಅರಿಶಿಣ ಅರಿವೆಯನ್ನು ಬಿಟ್ಟು ತಾಯಿಯ ಕೃಪೆಗೆ ಪಾತ್ರರಾಗುತ್ತಾರೆ. ದೇವಸ್ಥಾನದ ಆವರಣದಲ್ಲಿ ಶ್ರೀ ಮೈಲಾರಲಿಂಗನ ಬೃಹದಾಕಾರದ ಪಾದರಕ್ಷೆಗಳನ್ನು ನಾವು ಕಾಣುವೆವು. ಸ್ವಾಮಿ ಮೈಲಾರಲಿಂಗ, ಮಾಲತೇಶ್ವರ ಭಕ್ತರು ತಾವು ಹೊತ್ತ ಹರಕೆಯನ್ನು ಕೈ ಪವಾಡ, ಕಾಲು ಪವಾಡ, ಸರಪಳಿ ಪವಾಡ, ಕುದುರೆ ಚಾಕರಿ ಮುಂತಾದ ರೀತಿಯಲ್ಲಿ ತೀರಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಭಾರತ ಹುಡುಗಿಗೆ ಬರಬೇಕಂದ ಬೆಳೆದ ಭಾಗ್ಯವ ಕೊಡುತ್ತೇನಂದು ಎಲ್ಲರೂ ಮನೆಗೆ ಸ್ವಾಮಿ ಬಂದ ಮನೆಗೆ 7 ಕೋಟಿ ಬಂದ 7 ಕೋಟಿ ಮಲ್ಲ ಎಂದ ನಿಮ್ಮನೆಗೆ ಸ್ವಾಮಿ ಬಂದ ಭಂಡಾರದು ದೇವ ಎಂದ ನಿಮ್ಮನೆಗೆ ಗೋದಯ ಬಂದ ವಾಡದ ದ್ವಾರಿಯೇ ನಿಮ್ಮನೆಗೆ ಸ್ವಾಮಿ ಬಂದ ಭಂಡಾರದು ದೇವ ನಿಮ್ಮನೆಗೆ ನಿರ್ಮಲ ಬಂದ 7 ಕೋಟಿ ಮಲ್ಲ ಎಂದ ನಿಮ್ಮನೆಗೆ ಸ್ವಾಮಿ ಬಂದ ಭಂಡಾರದ ದೇವ ಎಂಬ ನಿಮ್ಮನೆಗೆ ಜೋಳದಯ ಬಂದ ಕಳ್ಳೆತ್ತವನ ಬಿಡಬೇಡಲ್ಲ ಮನಸ್ಸೆತ್ತವನ ಬಿಡಬೇಡಲ್ಲ ಜಾಡೆ ಬಟ್ಟಲ ಹೊರಸೇನಂದ ಅರಸನ ಸೇರಿ ಉಡಿಸೇನಂದ ಮುಳೆಯನವಾಗಿ ಮೆಟ್ಟಸೇನಂದ ವಾರಡು ಪಟ್ಟ ನೋಡಿಸೇನಂದ ವಾಲೆ ವಾಲಡೆ ಕುಡಸೇನಂದು ನೋಡುವಾಗ ನನಗೆ ನೆನಪಾಳಂದ ಗಂಡ ಮಕ್ಕಳ ಕೊಡುತ್ತೇನಂದು ಇಲ್ಲ ನಿಮ್ಮನೆಗೆ ಸ್ವಾಮಿ ಬಂದ ಮೈಲಾರಲಿಂಗ ಯಾಕೋ ನಿಮ್ಮನೆಗೆ 7 ಕೋಟಿ ಬಂದ 7 ಕೋಟಿ ಮಲ್ಲ ಎಂದ ನಿಮ್ಮನೆಗೆ ಸ್ವಾಮಿ ಬಂದ ಭಂಡಾರದು ದೇವ ಎಂದ ನಿಮ್ಮನೆಗೆ ಮಹಾದೇವರು ಬಂದ ಐಶ್ವರದು ಅರಸೇ
ಪರಮೇಶ್ವರನು ಶುಕ್ಲ ಪಕ್ಷ ಷಷ್ಠಿ ರವಿವಾರ ಸೂರ್ಯೋದಯಕ್ಕೆ ಮೊದಲು ಮಲ್ಲ ಮಣಿಕರನ್ನು ಸಂಹರಿಸಿದನು. ಅದರ ಸಾಂಕೇತಿಕವಾಗಿ ಭಾರತ ಹುಣ್ಣಿಮೆಯ ದಿನ ಬೆಳಗು ಮುಂಜಾನೆ 4 ಗಂಟೆಗೆ ಸಾವಿರಾರು ಭಕ್ತರು ಪಂಜಿನ ದೀವಟಿಗೆಗಳನ್ನು ಹಿಡಿದುಕೊಂಡು ಮೌನವಾಗಿ ಊರ ಗಡಿ ದಾಟಿ ಒಂದೆಡೆ ಸೇರುವರು. ನಂತರ ಒಮ್ಮೆಲೆ ಮುಗಿಲು ಗಡಚಿಕ್ಕುವಂತೆ ಕೇಕೆ ಹಾಕುತ್ತಾ ಮದ್ದುಗಳನ್ನು ಹಾರಿಸುವರು. ನಂತರ ಸಂಜೆ ಕಾರಣಿಕೆ. ಲಕ್ಷಾಂತರ ಭಕ್ತರು ಆ ವರ್ಷದ ಭವಿಷ್ಯವನ್ನು ತಿಳಿದುಕೊಳ್ಳಲು 3-4 ತಾಸು ಮುಂಚಿತವಾಗಿಯೇ ಸೇರುವರು. ಮುಖ್ಯ ಪೂಜಾರಿ ಹಾಗೂ ಸಾವಿರಾರು ಭಕ್ತರು ಕರಿ ಆಲದ ಮರದಡಿ ಬಂದು ವಿಧಿವತ್ತಾಗಿ ಪೂಜೆ ಸಲ್ಲಿಸಿ ನಂತರ ನಿರ್ದಿಷ್ಟಪಡಿಸಿದ ಸ್ಥಳದತ್ತ ಬರುವರು. ಸುಮಾರು 30 ಅಡಿ ಎತ್ತರದ ಎಣ್ಣೆ ಸವರಿದ ಕಬ್ಬಿಣದ ಬಿಲ್ಲನ್ನು ಗೊರವಯ್ಯನವರು ಎತ್ತಿ ನಿಲ್ಲಿಸಲು ಪೂಜಾರಿ ಸರಸರನೆ ಬಿಲ್ಲಿನ ತುದಿಗೇರಿ ಒಂದೇ ವಾಕ್ಯದಲ್ಲಿ ಭವಿಷ್ಯ ನುಡಿದು ಮೇಲಿನಿಂದ ಕೈಬಿಟ್ಟು ಕೆಳಗೆ ಬೀಳಲು ಸುತ್ತಲೂ ನೆರೆದ ಭಕ್ತರು ಪೂಜಾರಿಗೆ ಕಿಂಚಿತ್ತೂ ನೋವಾಗದಂತೆ ಹಿಡಿದುಕೊಳ್ಳುವರು. ಭವಿಷ್ಯ ಕೇಳಿದ ಭಕ್ತರು ಪುನೀತರಾದೆವೆಂದು ಸಂತಸದಿಂದ ಮರಳುವರು. ಇದು ಶ್ರೀ ಮೈಲಾರಲಿಂಗ ಜಾತ್ರೆಯ ಕೊನೆಯ ದಿನ ಜರುಗುವ ಪವಾಡ. ಈ ಕಥೆಯನ್ನೇ ಆಧಾರವಾಗಿಟ್ಟುಕೊಂಡು ಶ್ರೀ ಮೈಲಾರಲಿಂಗನ ಪ್ರೇರಣೆಯಿಂದ ನಿರ್ಮಿಸುವ ಈ ಚಿತ್ರವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ನೀವು ಹಸು ಅಂತ ಒಂದೇ ಸಮಯ ಮಾತಾಡ್ತೈತಿ. ಬ್ಯಾಗ್ ರೊಟ್ಟಿ ಕೊಡು, ತಿಂದು ಮಲಿಕಳ್ಳಿ. ಯಾಕೆ ಇನ್ನೂ ಬರ್ಲಿಲ್ಲ? ಕುರಿ ಏನಾದ್ರೂ ತಪ್ಪಿಸ್ಕೊಂಡವೋ ಏನೋ. ಬರಿಯಾಗ ಸ್ವಲ್ಪನೂ ಬುದ್ಧಿ ಇಲ್ಲ.
ಹೊತ್ತು ಮುಗಿದಕ್ಕೆ ಮುಂಚೆ ಬಾ ಅಂತ ಹೇಳಿದ್ರೆ ಕತ್ಲಾದ್ಮೇಲೆ ಬರ್ತಾವನೆ. ಆ ಕಡೆ ಗುಡ್ದಾಗ ತೋಳ ಇದ್ರೆ ಈ ಕಡೆ ಗುಡ್ದಾಗ ಕಾಡ್ದಿಲ್ದವ್ರಿ. ನಮ್ ಹುಷಾರ್ನಾಗೆ ನಾವ್ ಇರ್ಬೇಕು. ಹೇಗಿತ್ತೇನಲ್ಲ? ನನಗೇನು ಆಗಿಲ್ಲ ಕಾಕ. ಅವ್ರನ್ ತಲೆ ಹೊಡೆದು ರಕ್ತ ಸುರಿತೈತ್ ನೋಡು. ಬರೋಣ ಬರೋಣ. ಸಾಣಿ ಏಟ್ ಬಿತ್ತ ಬರ ಸಾಣಿ ಏಟ್ ಬಿತ್ತೇನಲ್ಲ? ವೀರಣ್ಣ, ಆ ಸೂಳೆ ಮಕ್ಕಳು ಸಂಘವನ್ನು ಹೊತ್ಕೊಂಡು ಹೋದ್ರು. ನಾವು ಹೇಳಿ ನೋಡ್ತಾ ನಿಂತ್ಕೊಂಡ್ಬಿಟ್ವಿ. ಸಮಾಧಾನ ಮಾಡ್ಕೊ. ಏನ್ ಮಾಡಕ್ಕಾಯ್ತದೆ? ನಮ್ಮಿಂದ ಏನ್ ಮಾಡಕ್ಕಾಯ್ತದೆ? ಮರಿಯ ಬಂದು ನನ್ ಹೆಂಡತಿ ಎಲ್ಲಿ ಅಂತ ಕೇಳಿದೆ. ಅವ್ರಿಗೇನ್ ಹೇಳೋದು? ಶಿವನೇ, ನಮ್ಗೆ ಯಾಕೆ ಕಷ್ಟ ಕೊಡ್ತೀನಿಯಪ್ಪ? ನಮ್ಗೆ ಯಾಕೆ ಕಷ್ಟ ಕೊಡ್ತೀಯ? ಕಾಕ ಮರಿಯ ಬರ್ತಾ ಅವನೇ. ಹೇಳಪ್ಪ ಹೇಳು. ಸಾವಕಾಶ ನಡಿ, ಸಾವಕಾಶ ನಡಿ. ಕಾಕ ಏನ್ ನಿಂತಿದ್ರ? ಏನ್ ಕಾಕ ಅವನ್ ತಲೆ ಹೊಡೆದಿದೆ? ಏನಾಯ್ತು ಮಗ? ಮರಿಯ ಎದೆ ಗಟ್ಟಿ ಮಾಡ್ಕೋ. ಕುರುಬರಾದ ನಮ್ಗೆ ದುಃಖ ತಪ್ಪಿದ್ದಲ್ಲ. ನಿನ್ ತಲೆಯಾಗಿ ರಕ್ತ ಸುರ್ತೈತೆ. ಏನಂತ ಹೇಳಿ ಮಗ? ಆ ಕಾರ್ ಜನರು ಗುಂಪು ಕಟ್ಕೊಂಡು ಬಂದು ನಿನ್ ಹೆಂಡತಿ ಮತ್ಕೊಂಡು ಹೋದ್ರು. ಸಂಘ ಮುಗಿಸಾಕ ನಾವೆಲ್ಲ ಪ್ರಯತ್ನ ಪಟ್ವಿ, ಆದ್ರೆ ಏನು ಪ್ರಯೋಜನ ಆಗಲಿಲ್ಲ. ಸಂಘಿ ನಿಂತ್ಕೊಳ್ಳೋದ? ಸಮಾಧಾನ ಮಾಡ್ಕೊಂಬರಿಯ. ಸಮಾಧಾನ ಮಾಡ್ಕೋಬೇಕಾ? ನನ್ನ ಹೆಂಡತಿನ ಒತ್ಕೊಂಡೋದ್ರು ಸಮಾಧಾನ ಮಾಡ್ಕೋಬೇಕಾ? ಏ ರಾಕ್ಷಸನ ಮಕ್ಕಳ ಮಗ ಮರಿಯ ತುಡುಕಬೇಡ. ಕಾಕ, ಆ ಕಾರ್ ಜನರು ನನ್ನ ಹೆಂಡತಿನ ಒತ್ಕೊಂಡೋದ್ಮೇಲೆ ನಾ ಇದ್ದು ಸತ್ತಂಗೆ. ಮರಿಯ ಹೋಗ್ಬೇಡ. ಅವ್ರಿಷ್ಟೊತ್ತಿಗೆ ಈಟೊತ್ತಿಗೆ ನನ್ನ ಹೆಂಡತಿನ ಮುಗಿಸಿರ್ತಾರೆ ಅಂತೀಯಾ? ಹೊಸ ಸುದ್ದಿ ತಂದಿದ್ದೀಯಾ? ನೋಡ್ಯೋ, ನಿಮ್ಮನ್ನ ಸಂತೋಷ ಪಡ್ಸಕ್ಕೆ ಗಜರಿಂಬೆ ಹಣ್ಣು, ಹೊಟ್ಟೆ ತುಂಬಾ ತಿನ್ನಕ್ಕೆ ಕೊಬ್ಬದ ಕುರಿ ತಂದಿದ್ದೀವಿ. ಭಲೆ ಮಾಚ ಭಲೆ, ಬಹು ಒಳ್ಳೆ ಕೆಲಸ ಮಾಡಿದೆ. ಚೆಂಡು ಬಹು ಪಸಂದ್ ಆಗೈತೆ. ಹುಡ್ಗಾಗಿರೋ ಹಣ್ಣು ನೋಡಕ್ಕೆ ಬೋ ಚಂದ, ಬೋ ರುಚಿ. ಏಟ್ ತಿಂದ್ರು ಮನಸ್ಸಿಗೆ ತೃಪ್ತಿನೇ ಆಗಕ್ಕಿಲ್ಲ. ಮಣಿಕ, ಈ ಹಣ್ಣು ಮ್ಯಾಗೆ ನಿನ್ಗೆ ಮನ್ಸೈತೆ ಅಲ್ಲ? ಅಣ್ಣ, ನೀ ಹೂ ಅಂದ್ರೆ ಈ ಹಣ್ಣಿನ ರುಚಿ ನಾನೇ ನೋಡ್ತೀನಿ. ಓ, ಮನಸ್ಸೈತೆ ಅಂದ್ಮ್ಯಾಕೆ ತಿಂದ್ಬಿಡು. ನನ್ ಕೆಲಸ ಆದ್ಮೇಲೆ ಯಾಕೆ ಬಿಡ್ತೀನಿ.
ರಾಕ್ಷಸಗಳು ಯಾರ್ ನಾನಿ ಇಲ್ಲಿ ಹೆಂಗ್ ಬಂದೆ? ನನ್ನ ಹೆಂಡತಿನ ಓದ್ಕೊಂಡ್ ಬಂದಿದ್ದೀರಲ್ವೋ, ನಾಚಿಕೆ ಹಾಕಿರೋ ನಿಮ್ಗೆ? ನಾಚಿಕೆ? ನನ್ನ ಹೆಂಡತಿನ ಆಪಾಸ ಬಂದಿದ್ದೀರಲ್ವೋ? ಹೌದು, ನಿನ್ ಹೆಂಡತಿನ ಆಪಾಸ್ಕೊಂಡು ಬಂದಿದ್ದೀವಿ. ನೀನ್ ಬಂದಿದೀಯಲ್ಲ, ಬಡಿಸ್ಕೊಂಡು ಹೋಗು. ಮರ್ಯ, ಇವ್ರು ನಿನ್ ಕೊಂದಾಕ್ಬಿಡ್ತಾರ ಮರ್ಯ. ನೀನ್ ಹೋಗು ಮರ್ಯ, ನೀನ್ ಹೋಗು. ನೀ ಎದಕ್ಕಬೇಡ ಸಂಗಿ, ಇವ್ರ ತಲೆ ನಾ ಚೆನ್ನಾಗಿ ಬಂದೀನಿ. ನಾಚ ಈ ಕುನ್ನಿ ಓದಾಡ್ತೈತಿ, ಮುಗಿಸ್ಬಿಡು. ಅಯ್ಯೋ! ಹೋಗ್ಬೇಡಂದ್ರು ಹೋದ್ಯಲ್ಲೋ. ನಾವೇನ್ ತಪ್ಪು ಮಾಡಿದಂತ ನಮ್ಗೆ ಶಿಕ್ಷೆ ಕೊಟ್ಟು ಶಿವನೇ. ನಾವು ಯಾಟತ್ರು ಸಮಾಧಾನ ಪಡಿಸಕ್ಕೆ ಯಾರು ಬಾಕಿಲ್ಲ. ನಡಿ, ಮುಂದಿನ ಕೆಲಸ ನೋಡವ. ಸಂಗವರ ಕಣ್ಣಿಗೆ ನಾವಿದ್ದೆ. ನೀವು ಮಾರ್ಯಾನ ಹೆಣ ತಗೊಂಡು ಹೋಗ್ರಿ, ನಾನು ಹೋಗಿ ಸಂಗಮ ಹೆಣ ತಗೊಂಡ್ಬರ್ತೀನಿ. ಅಯ್ಯೋ ದೇವ್ರೇ! ವೀರಣ್ಣ, ನಾವ್ ಹಿಂಗೆ ಏಟೊತ್ತು ಕೂತ್ಕೊಳ್ಳಕ್ಕಾಯ್ತದೆ? ಏನಾರ ಒಂದು ತೀರ್ಮಾನ ಮಾಡು. ಏನು ಅಂತ ತೀರ್ಮಾನ ಮಾಡ್ಲಿ? ನಾವಿಲ್ಲಿದ್ರೆ ಆ ರಾಕ್ಷಸರು ಮತ್ತೆ ಬಂದೇ ಬರ್ತಾರೆ. ನಮ್ ಹಿಂಸರನ್ನ ಕುರಿಗಳನ್ನ ಹೊತ್ಕೊಂಡು ಹೋಗ್ತಾವ್ರೆ. ಅವ್ರನ್ನ ಎದುರಿಸೋ ಶಕ್ತಿ ನಮ್ಗೆ ಎಲ್ಲೈತೆ? ಅದಕ್ಕೆ ಜಾಗ ಬಿಟ್ಟು ನಾವು ಬೇರೆ ತವಕ್ ಹೋಗವ. ಇಲ್ಲಿದ್ರೆ ಆ ಕಾಡ್ ಜನಗಳ ಕಾಟ ತಪ್ಪಕ್ಕಿಲ್ಲ. ಹೌದು ವೀರಣ್ಣ, ಆ ಕಾಡ್ ಜನಗಳು ನಮ್ ಕುರಿಗಳನ್ನ ಒತ್ಕೊಂಡು ಹೋಗ್ತಾ ಇರೋದು ಇದು 4ನೇ ಕಿತ. ಕುರಿಗಳ ಜೊತೆಗೆ ಅವ್ರಿಗೆ ಹೆಣ್ಮಕ್ಳು ಹುಚ್ಚ ಬೇರೆ ಹತ್ಕೊಂಡೈತೆ. ಅಂದ್ಮ್ಯಾಕೆ ಅವ್ರು ಇಲ್ಲಿಗೆ ಬಂದೇ ಬರ್ತಾರೆ. ಈ ಅನಾಹುತ ನಾವು ತಪ್ಪಿಸ್ಬೇಕು ಅಂತಿದ್ರೆ ನಾವು ಇಲ್ಲಿಂದ ಹೊರಡ್ಲೇಬೇಕು. ಸರಿ, ನಾಳೆ ಒತ್ತಾರೆ ಇಲ್ಲಿಂದ ಎಲ್ಲರೂ ಹೊರಡೋಣ. ಯಾರೋ ಋಷಿಗಳಿಂದ ತಪಸ್ ಮಾಡ್ತಾವ್ರಿ. ನಾವೆಲ್ಲರೂ ಹೋಗಿ ಅವ್ರ ಹತ್ರ ಆಶೀರ್ವಾದ ಪಡ್ಕೊಳ್ಳುವ. ಹಾ, ಬನ್ನಿ ಬನ್ನಿ ಬನ್ನಿ
ಯಾರು ನೀವು? ಯಾವ್ರೆ, ನಾವು ಕುರುಬರು. ನಂದೇನೇನಾಗಬೇಕು? ಯಾವ್ರೆ, ನಾವು ಗೊತ್ತು ಗುರಿ ಇಲ್ಲದೆ ಕಾಡ್ನಾಗ ಅಲಿತಿದ್ದೀವಿ. ಕಾರಣ ಯಾವ್ರೆ, ನಾವು ಕುರುಬರು. ಈ ಮಂಚೂರು ಗುಡ್ಡದೊಳಗೆ ಎಷ್ಟೋ ವರ್ಷಗಳಿಂದ ಅದೀವಿ. ಅಲ್ಲಿ ಮಲ್ಲ ಮಣಿಕ ಎಂಬ ಕಾಡು ಜನರು ತಮ್ಮ ಜನರನ್ನು ಸೇರಿಸ್ಕೊಂಡು ನಮ್ಮ ಮೇಲೆ ಏರಿ ಬಂದು ನಮ್ಮ ಹೆಣ್ಮಕ್ಳನ್ನ ಕುರಿಗಳನ್ನ ಹೊತ್ಕೊಂಡು ಹೋಗ್ತಾವ್ರೆ. ಅವ್ರನ್ನ ಎದುರಿಸೋ ಶಕ್ತಿ ಇಲ್ಲದೆ ಈ ರೀತಿ ಕಾಡಿನಲ್ಲಿ ಅಲಿತಿದ್ದೀವಿ. ಅವರು ನಿಮಗಷ್ಟೇ ಅಲ್ಲ, ಋಷಿಮುನಿಗಳಾದ ನಮಗೂ ತೊಂದರೆ ಕೊಡುತ್ತಿದ್ದಾರೆ. ನಮ್ಮ ತಪಸ್ಸನ್ನು ಭಂಗಗೊಳಿಸಿ ಹೋಮಕುಲದಲ್ಲಿ ಮಾಂಸವನ್ನು ಚೆಲ್ಲಿ ಅಪವಿತ್ರಗೊಳಿಸುತ್ತಿದ್ದಾರೆ. ನಮ್ಮ ಗೋವುಗಳನ್ನು ಕೊಲ್ಲುತ್ತಿದ್ದಾರೆ. ಯಾವ್ರೆ, ಆ ಚಂಡಾಲರನ್ನು ಸಂಹಾರ ಮಾಡಕ್ಕೆ ನಿಮಗೂ ಆಗಾಕಿಲ್ರ? ಕುರುಬ ಜನಾಂಗದವರ ನಮ್ಮನ್ನು ರಕ್ಷಣೆ ಮಾಡುವವರು ಯಾರೂ ಇಲ್ರ ತಂದೆ? ಚಿಂತಿಸಿದಿರಿ, ನಿಮ್ಮೆಲ್ಲರನ್ನು ರಕ್ಷಿಸಲು ಒಬ್ಬನು ಬರುತ್ತಿದ್ದಾನೆ. ನಿಜಾನ ಯಾವ್ರೆ? ಹೌದು, ಇಂದಿಗೆ ಸರಿಯಾಗಿ 15 ದಿವಸಕ್ಕೆ ಸೂರ್ಯೋದಯಕ್ಕೆ ಮೊದಲು ಪೂರ್ವ ದಿಕ್ಕಿನಲ್ಲಿ ಮಣಿಚೂಳ ಪರ್ವತದ ತುದಿಯಲ್ಲಿ ಪ್ರಜ್ವಲಿಸುವ ವಸಿಷ್ಠ ನಕ್ಷತ್ರವೊಂದನ್ನು ಕಾಣಿದಿರಿ. ಆ ಸ್ಥಳದತ್ತ ಹೋದರೆ ತೇಜಸ್ವಿಯಾದ ಮಗುವನ್ನು ದೊರಕುವುದು. ಅವನೇ ನಮ್ಮೆಲ್ಲರನ್ನು ರಕ್ಷಿಸಿ ಲೋಕ ಕಲ್ಯಾಣ ಮಾಡುವನು. ಯಾವ್ರೆ, ನಿಮ್ಮ ಮಾತು ಕೇಳಿ ಹೋದ ಪಿರಣ ಬಂದಂಗಾತು. ಈಗ ನಮ್ಗೇನು ಅಪ್ಪಣೆ ಕೊಡ್ತಿತ್ತಂದೆ? ನೀವು ಕಾಡು ಮೇಡು ಅಲೆಯುವುದನ್ನು ಬಿಟ್ಟು ಮೊದಲಿದ್ದ ಸ್ಥಳಕ್ಕೆ ಹೋಗಿ. ಪರಮೇಶ್ವರನು ನಿಮ್ಮೆಲ್ಲರಿಗೂ ಕಲ್ಯಾಣವನ್ನು ಉಂಟು ಮಾಡುವ. ಹಾಗೆ ತಂದೆ. ಆ ಋಷಿಗಳು ಇವತ್ತಿನ ಬೆಳಗಿನ ಜಾವನೆ ನಕ್ಷತ್ರ ಕಾಣಿಸ್ತೈತೆ ಅಂತ ಹೇಳಿದ್ರಲ್ಲ ವೀರಣ್ಣ? ಋಷಿಗಳು ಹೇಳಿದ್ದೆಂದೂ ಸುಳ್ಳಾಗಕ್ಕಿಲ್ಲ. ನೋಡುವ, ಬೆಳಕು ಹರಿಯ ಗಂಟ ಕಾಯವ. ಅಕ್ಕ, ಅಲ್ಲೋರಿ, ಗುಡ್ಡು ತುದಿಮೆ ನಕ್ಷತ್ರ ಕಾಣಿಸ್ತೈತೆ. ವೀರಣ್ಣ, ಅಲ್ಲೋಡು, ನಕ್ಷತ್ರ ಬಂತು. ಹೌದು, ಎಂಥ ಬೆಳಕು! ಸೂರ್ಯನ ಬೆಳಕಿನ ಹೊಳಿತೈತೆ. ನಕ್ಷತ್ರ ಬಂತು. ನಮ್ಮ ಉದ್ಧಾರ ಮಾಡೋ ದೇವರು ಬಂದ. ನಡಿ, ಹೋಗವ. ನಡಿ, ನಡಿ, ನಡಿ. ನಡಿ, ಹೋಗವ. ಹೇಳಿ, ಹೇಳಿ, ಹೇಳಿ. ಯಾವ್ರೆ, ನೀವ್ ಹೇಳ್ದಂಗೆನೆ ರಾತ್ರಿ ಎಲ್ಲ ಗುಡ್ಡ ತವನೇ ಕಾಯ್ತಾ ಇದ್ವಿ. ನೋಡ್ತಾನೆ ಏನೋ ಬೆಳಕು ಬಂದಂಗಾತು. ನೋಡ್ತಿದ್ದಂಗೆನೆ ಸೂರ್ಯನ ಹೊಳೆಯೋ ನಕ್ಷತ್ರ ಮೇಲೇರ್ ಬಂತು. ಅಲ್ಲಿ ಹೋಗಿ ನೋಡಿದ್ರೆ ಈ ಪರಮಾತ್ಮ. ಹೌದು, ಪರಮಾತ್ಮನೇ ಧರೆಗೆಳೆದು ಬಂದಿದ್ದಾನೆ. ದುಷ್ಟರನ್ನು ಶಿಕ್ಷಿಸಿ ಲೋಕೋದ್ಧಾರ ಮಾಡಲು ಬಂದಿದ್ದಾನೆ. ಇನ್ನು ನಿಮಗೆ ಚಿಂತೆ ಬೇಡ. ಯಾವ್ರೆ, ಈ ಮಗು ನೀವೇ ಇಟ್ಕೊಳ್ಳಿ, ನಾವು ಕೆಳಗಿನ ಕುಂದವರು. ಇಲ್ಲ, ಈ ಮಗುನ ನೀವೇ ಬೆಳೆಸ್ಬೇಕು, ನೀವೇ ದೊಡ್ಡವನನ್ನಾಗಿಸ್ಬೇಕು. ಇವನು ತಂದೆ ತಾಯಿ ಎಲ್ಲ ನೀವೇ. ತಗೋ, ಮಗುನ ಜೋಪಾನ ಮಾಡು. ಹಾಗೆ ತಂದೆ, ಈ ಮಗುವಿನ ತಂದೆ ನಾನಲ್ಲ? ಹೌದು, ಆ ಭಾಗ್ಯ ನಿನಗೆ ಲಭಿಸಿದೆ. ನೀನೇ ಈ ಮಗುವಿನ ಸಾಕು ತಂದೆ. ಮಕ್ಕಳು ನನಗೆ ನೀನೇ ಮಗನಾಗಿ ಬಂದ್ಯಾ ಪರಮಾತ್ಮ. ನಾನೇ ಭಾಗ್ಯವಂತ. ಯಾವ್ರೆ, ಈ ಮಗಿಗೆ ಹೆಸರೇನಿರ್ಲಿ? ಮಣಿಚೂಳ ಪರ್ವತದಲ್ಲಿ ಸಿಕ್ಕ ಈಶ್ವರ ಸ್ವರೂಪಿಯಾದ ಈ ಮಗುವಿಗೆ ಮೈಲಾರಲಿಂಗ ಎಂದು ನಾಮಕರಣ ಮಾಡಿದೆ. ಆಗ್ಲಿ ತಂದೆ.
ಬೆಸಲು ಮಣಿಚೂಲ ಶಿಖರದಲ್ಲಿ ಮೈಲಾರಲಿಂಗನ ಹೆಸರಿನಲ್ಲಿ ಮೈಲಾರಲಿಂಗನ ಹೆಸರಿನಲ್ಲಿ ಬರಗಿದ ಕೈಲಾಸಪತಿಯು ಭಕ್ತರ ಮೊರೆಯಲು ಆಲೈಸಿ ಗಣಗುಡಿ ಬಂದನು ಪ್ರೇತ ಯುಗದಲ್ಲಿ ಏಳು ಕೋಟಿ ಗಣದೊಡಗೂಡಿ ಬಂದನು ಪ್ರೇತ ಯುಗದಲ್ಲಿ ಮಲ್ಲ ಮಣಿಕರನು ಸಂಹರಿಸಿದನು ಮಲ್ಲ ಮಣಿಕರನು ಸಂಹರಿಸಿದನು ಶುಕ್ಲಪಕ್ಷ ಷಷ್ಠಿ ರವಿವಾರದಲ್ಲಿ ಶುಕ್ಲಪಕ್ಷ ಷಷ್ಠಿ ರವಿವಾರದಲ್ಲಿ ಹೊರಗಿದ ಕೈಲಾಸಪತಿಯು ಭಕ್ತರ ನುಡಿಯಲು ಆಲೈಸಿ ದೊಡ್ಡದಾಗೈತೆ ಅತ್ತಕ್ ಬರಕಿಲ್ಲ ಮತ್ತೆ ಸುಮ್ನೆ ನಮ್ಮನ್ನ ಕಕ್ಕ ಮುಂದೆ ಈ ಮಾದಿನ ಮಾತ್ ಕೇಳ್ಬಾರ್ದು ಅವ್ನಿಗೂ ಹತ್ತಕ್ ಬರಕಿಲ್ಲ ನನ್ಗೂ ಹತ್ತಕ್ ಬರಕಿಲ್ಲ ನಾವ್ ಯಾರು ಹತ್ತಕ್ ಬೇಡ ಅವೇ ನಮ್ಮ ಹತ್ತಕ್ ಬರ್ತವೆ ಹಣ್ ಮರಿದ ಅದೇನ್ ನಮ್ಮ ಹತ್ತಕ್ ಬರ್ತವೆ ನಮ್ಗ್ ಹಣ್ ಬೇಕು ಅಂತೀನಿ ಅವ್ ಕೇಳಕ್ ಬೀಳ್ತೇವೆ ರಂಗನ್ನ ನೋಡುವ ನಮ್ಗ್ ಹಣ್ ಬೇಕು ನಂದಿ ನಿಮ್ಮ ಮಾದ ಸಾಕಾ ಬೇಕಾ ನಾವಿದ್ರೆ ತಿನ್ನಿ ಮೂರು ಜಗದಲ್ಲ ಚೆನ್ನಾಗೈತೆ ಚೆನ್ನಾಗೈತೆ ಹೆದ್ರಕೋಬೇಡ್ರ ಅದೇನು ಮಾಡಕ್ಕಿಲ್ಲ ಕತ್ತನೆ ಬಿಟ್ಟುದ ಕಚ್ಚಾಕಿಲ್ಲ ಇನ್ನು ನನ್ ಸ್ನೇಹಿತ ಯಾಕ್ಲ ನಂದಿ ಮಾದ ಈ ಪರಿ ಏದಿಸಿ ಬಿಟ್ಕೊಂಡ್ಬಂದ್ರಿ ದೊಡ್ಡಮ್ಮ ಮೈಲಾರ ನಾಗ್ರವನ ಕೊಳಗಾಕೊಂಡ್ ಬರ್ತಾವನೆ ಎಲ್ಲಿ ಮೈಲಾರ ಬರ್ತಾವನೆ ಅಯ್ಯೋ ಮೈಲಾರ ಮಗ ಹಾವನ್ ಬಿಟ್ಟಿಡೋ ನಾಗರಾವು ವಿಷ ಇರ್ತದೆ ಬಿಟ್ಟಿಡೋ ಮೈಲಾರ ಹೆದರ್ಕೊಂಬೇಡವ ಇದು ಕಚ್ಚಾಕಿಲ್ಲ ಏನ್ ಸುಮ್ಮವ ನೋಡ್ಬೋರಣ್ಣ ಹಾವನ್ ಕೊರಳಾಗ ಹಾಕೊಂಡವನೆ ಕಚ್ಚಿಗೆ ಏನ್ ಗತಿ ಆಹಾ ಸಾಕ್ಷಾತ್ ಪರಮೇಶ್ವರನೇ ನಿಂತಂಗ್ ಕಾಣಿಸ್ತೈತೆ ಮೊದಲು ಹಾವನ್ ತೆಗ್ಸು ಕಚ್ಚಿಗಿಚ್ಚಾತು ಅದ್ಯಾಕೆ ಕಚ್ತೈತೆ ಅದ್ ಯಾವಾಗ್ಲೂ ಒಂದ್ ಕೊರಳಾಗೆ ಇರೋದು ಮಗ ಮೈಲಾರ ನಿಮ್ಮ ಅವ್ವ ಎದುರ್ಕೋತ ಅವಳೆ ಅವನ ಬಿಟ್ಬಿಡು ಮಗ
ಇನ್ನೊಂದ್ಕಿಂತ ಹಿಂಗೆಲ್ಲ ಆಟ ಆಡ್ಬೇಡ ಮಗ, ನಂಗೆ ಹೆದರಿಕೆ ಆಗ್ತೈತಿ. ಆಗ್ಲವ್ವ. ನಡಿ, ಬಿಸಿ ಬಿಸಿ ರೊಟ್ಟಿ ಮಾಡೇನಿ, ಹಾಲು ರೊಟ್ಟಿ ತಿನ್ನಿವಂತೆ. ಬರ್ರಪ್ಪ, ನೀವು ಬರ್ರಿ. ನಡಿ. ಪರಮಾತ್ಮ, ಎಲ್ಲ ನಿನ್ನ ಮಹಿಮೆ ಕಣಪ್ಪ. ಅದ್ಭುತ ಹೊಡೆಯ. ಏನಿಲ್ಲ ಮಾಚ ಹೊಡೆಯ, ನಾ ತಂದ್ ಕುರಿ ಎಲ್ಲ ಆಗೋಗವೆ. ನಾಳೆ ಒಂದಿನಕ್ಕೆ ನಿಮ್ಮಿಬ್ಬರಿಗೆ 4 ಕುರಿ ಮಿಕ್ಕವೆ. ನಾಳೆ ಒತ್ತಾರೆ ನಂಬವ್ರನ್ನೆಲ್ಲ ಕರ್ಕೊಂಡು ಹೋಗಿ ಕುರುಬರ ಹಟ್ಟಿಯಾಗಿನ ಕುರಿಗಳನ್ನೆಲ್ಲ ಹೊತ್ಕೊಂಬಲ್ಲಿ. ಹಂಗೆ ಎಳ್ಳೆಣ್ಣಿಟ್ಕೊಂಡ್ಬರ್ರು. ನನಗೆ ಎಣ್ಣಂದ್ರೆ ಪೂರ್ತಿ. ಆ ಕಾಡ್ಜನ ಈ ಕಡೆ ಹೊಡ್ಬರ್ತಾವ್ರೆ. ನಮ್ಮ ಹೆಣ್ಮಕ್ಳಿಗೆ ಕೈಯಪ್ಪ, ಕೈಯೋ ಹೋಗು. ಮಲ್ಲಿ ಬಂದ್ರವ, ಹೇಗೆ ಬಂದ್ರವ? ಅಯ್ಯ, ಏನಾಗೈತೆ? ಯಾಕೆ ಗಾಬರಿಯಾಗಿರ? ಅದೆಲ್ಲ ನಿಮ್ಗೆ ತಿಳಿಯಾಕಿಲ್ಲ. ಕಾಡ್ಜನ ಬರ್ತಾವ್ರೆ. ನಡಿ ನಡಿ. ಅಯ್ಯ, ಹೆದರ್ಕೋಬೇಡ, ಆ ಕಾಡ್ಜನ ಇಲ್ಲಿ ಗಂಟ ಬರಾಕಿಲ್ಲ. ಆ ಕಾಡ್ಜನ ರಾಕ್ಷಸರಿದ್ದಂಗೆ ಆಕಾಶಕ್ಕಾದ್ರೂ ಹಾರಿ ಬಿಡ್ತಾರೆ. ನೀವು ನಡೀರಿ. ಇರೋಣ, ಆ ಕಾಡ್ಜನ ಒಳ ಹತ್ರ ಬಂದ್ರು. ಗೊರ ಕಾಕ, ಆ ಕಾಡ್ಜನ ಹೊಳೆ ದಾಟಿ ಬರಾಕಿಲ್ಲ ಅನ್ನೋದಲ್ಲಿ. ಇರೋಣ, ಒಳ ತುಂಬಂತು. ಹೌದಲ್ಲ? ಒಳ ಮತ್ತೆ ಇಳಿತು. ಹೌದಲ್ಲ, ಇದೆಲ್ಲ ನನ್ನ ತಂದೆ ಮೇಲೆ ಹಿಂಗಿನ ಮಾಯೆ. ಸೋಳೆ ಮಕ್ಕಳ, ಆ ಕುರುಬರಿಗೆ ಹೆದರ್ಕೊಂಡು ಬಂದ್ರೇನಿಲ್ಲ. ನಮ್ಮ ಜನಾಂಗಕ್ಕೆ ಅವಮಾನ. ಸಾಕ್ಷಾತ್ ಪರಮೇಶ್ವರನೇ ಬಂದ್ರು ಸೀಳಿ ಹೋಗಿಯೋ ಶಕ್ತಿ ಮಾಡಿಕೊಂಡಿರೋ ನಾವು ಆ ಕುರುಬರಿಗೆ ಹೆದರೋದೇನಿಲ್ಲ. ಒಡೆಯ, ನಮ್ಗೆ ಯಾರಿಗೂ ಕುರುಬರ ಹತ್ರ ಹೋಗಕ್ಕೆ ಆಗ್ಲಿಲ್ಲ. ಹೊಳೆ ಒಮ್ಮೆಗೆ ಉಕ್ ಬಂದು ನಮ್ಮೂರ್ನೆಲ್ಲ ಕೊಚ್ಕೊಂಡು ಹೋತು. ಹೊಳೆ ದಾಟಕ್ಕಾಗ್ತಾ ಇರೋ ಹೇಡಿಗಳೇ ಅಂದ್ರಲ್ಲ ನೀವು. ರಾಕ್ಷಸ ಸ್ವರೂಪದಾದ ನಾವು ಹೊಳೆಯನ್ನು ಸಮುದ್ರನೂ ಈಸಬೇಕು. ಹಾ ಬಾಚ, ನಾಳೆ ಒತ್ತಾರೆ ಸೂರ್ಯ ಹುಟ್ಟೋಕ್ ಮೊದಲು 100 ಕುರಿಗಳು ನನ್ನ ಮುಂದೆ ಬಿದ್ದಿರ್ಬೇಕು. ಇಲ್ದಿದ್ರೆ ನಾಳೆ ನಿನ್ನೆ ಬೇಯಿಸ್ಕೊಂಡು ತೆಂದು ಮಾಡ್ತೀನಿ. ಆಗ್ಲಿ ಒಡೆಯ. ಹಂಗೆ ನಾಕೇರಿ ಹೆಣ್ಗಳನ್ನ ಇಟ್ಕೊಂಬ. ಹೆಣ್ಣಿನ ರೀತಿ ನೋಡಿ ಬೋದಿನ ಆಗೈತಿ. ಆಗ್ಲಿ ಒಡೆಯ. ಹೋಗು. ತಪ್ಪಡ.
ಬೋರಣ್ಣ, ಕೂತ್ಕೋ. ಬಹಳ ದಿವಸಕ್ಕೆ ಬಂದಂಗಾತು. ಹಂಗೆ ಮಾತಾಡ್ಸ್ಕೊಂಡು ಹೋಗವ ಅಂತ ಬಂದೆ. ಸುಗುಣ, ಬೋರಣ್ಣ ಬಂದವ್ ನೋಡು. ಅಂದ ಹಾಗೆ ಕುರಿಗಳನ್ನ ಎಷ್ಟು ಮಡಗಿದೀಯಾ ಬೋರಣ್ಣ? 300 ಮಡಗಿವ್ನಿ. ಹಂಗೆ 2 ಎಕರೆ ಭತ್ತದ ಗದ್ದೆನೂ ಮಾಡೀನಿ. ಅಬ್ಬೋ, ಒಳ್ಳೆ ಕೆಲಸ ಮಾಡಿದೆ ಬಿಡು ಬೋರಣ್ಣ. ಯಾಕಂದ್ರೆ ಆ ಕಾರ್ ಜನರು ಯಾವಾಗ ಮೈನಲ್ಲಿ ಏರ್ ಬರ್ತಾರೆ ಹೇಳಕ್ ಬರಾಕಿಲ್ಲ. ಹ್ಮ್ ತಾ. ಮಾಳವ ಹೆಂಗವಳೆ? ಸಂದಾಕವಳೆ, ನಿಮ್ಮನ್ನ ನೋಡಿ ಮಾತಾಡ್ಸ್ಕೊಂಡ್ ಬಾ ಅಂತ ಹೇಳವಳೆ. ವೀರಣ್ಣ, ಮತ್ತೆ ಒಂದು ವಿಷಯ ಮಾತಾಡೋವ ಅಂತ ಬಂದೀವ್ನಿ. ಏನ್ ವಿಷಯ? ಅದೇ ಮಾಳವನ ವಿಷಯ. ಮಾಳವ ಈಗ ದೊಡ್ಡವಳಾಗವಳೆ. ವೀರಣ್ಣ, ನಿಮ್ಗೆ ಗೊತ್ತಿದ್ದಂಗೆ ಮಾಳವ ಮೈಲಾರಲಿಂಗ ಕೂಡಾಡಿ ಬೆಳೆದವ್ರೆ. ನೀವು ದೊಡ್ಡ ಮನ್ಸು ಮಾಡಿ ಹ್ಞೂ ಅಂದ್ರೆ ಅವರಿಬ್ರು ಮದುವೆ ಮಾಡೋವ ಅಂತ. ಮಾಳವ ಈ ಮನೆಗೆ ಸೊಸೆಯಾಗಿ ಬರ್ತಾಳಂದ್ರೆ ಅದಕ್ಕಿಂತಲೂ ಸಂತೋಷದ ವಿಷಯ ಇನ್ನೇನೈತೆ. ಆದ್ರೂ ಮೈಲಾಲಿಂಗನ್ನ ಒಂದ್ ಮಾತು ಕೇಳೋದು ಒಳ್ಳೇದಲ್ವಾ? ಹಂಗೆ ಆಗ್ಲಿ ಕಣಣ್ಣ, ನೀವು ಮೈಲಾಲಿಂಗನ್ ಕೇಳ್ರಿ. ಅವ್ರು ಹ್ಞೂ ಅಂದ್ರೆ ಮಾಡವ. ಸುಗುಣ, ಮೈಲಾಲಿಂಗ ಎಲ್ಲಿ? ಏನ್ ಕಲ್ಲೇಸಿ ಈತಾಡ್ ಬಂದೆ, ಏನ್ ಸಮಾಚಾರ? ನಿನ್ ತಾವ ಓಸಿ ಕೆಲ್ಸ ಇತ್ತು. ಕೆಲ್ಸ ಇದ್ರೆ ನಂತ ಬರೋದು. ಏನ್ ಕೆಲ್ಸ? ಮಾಯನ, ನಿನ್ನಿಂದ ಒಂದು ಉಪಕಾರ ಆಗ್ಬೇಕು ಕಣಣ್ಣ. ಏನ್ ಅದು? ಬಿಚ್ಚೇಳು. ಮತ್ತೆ ನಂಗೆ ಬೋರಪ್ಪನ ಮಗಳು ಮಾಳಿ ಮ್ಯಾಕೆ ಮನಸ್ಸಾಗೈತೆ. ಎಲ್ಲ ಬೇವರ್ಸಿ ನಿನ್ಗೇನೆಲ್ಲ ಬಂತು? ಹಲ್ಲು ಮುಂದು, ಕಣ್ಣು ಕುಡ್ದು, ಕಾಲೂ ಸರಿಯಾಗಿಲ್ಲ, ಕುಡ್ದು ನನ್ ನಡೀತೀಯ. ನಿನ್ಗ್ಯಾಕಲ ಈ ಚಪ್ಲ? ಹಂಗನ್ಬೇಡ ಕಣಣ್ಣ. ಯಾಂಗನ ಮಾಡಿ ಮಾಳಿ ನನ್ನ ಪ್ರೀತಿ ಮಾಡುವಂಗ್ ಮಾಡು. ನಿನ್ನ ಉಪಕಾರ ನಾನು ಮುರಿಯಾಕಿಲ್ಲ. ನಿನ್ಗ್ಯಾಕಲ ಮಾಳವನ ಮೇಲೆ ಆಟೋನ್ ಮನ್ಸಾಗೈತೆ? ಮಾಳವ್ವ ಮೈಲಾಲಿಂಗನ ಮದುವೆ ಆಗ್ತಾಳೆ ಅಂತ ಜನ ಹೇಳ್ತಾವ್ರೆ. ಅದಕ್ಕೆ ಸಂಕಟ ಆಯ್ತದೆ. ಮಾಳಿ ಮದುವೆ ಮಾಡ್ಕೊಂಡು ಹೋದ್ರೆ ನಾ ಯಾರು ನೋಡ್ಲಿ? ನಿನ್ನಂಗಿರೋ ಬೇರೆ ಯಾರನ್ನಾದ್ರೂ ನೋಡ್ಕೋಗು. ಹಂಗನ್ಬೇಡ. ಅಂತ ಚಲುವಿನ ಬಿಟ್ಟು ಬೇರೆ ಯಾರು ನೋಡಾಕಿಲ್ಲ. ಇದು ಕಾಲ್ ಹಿಡ್ಕೋತೀನಿ ಮಾಯಣ. ನಿನ್ ಮಾಟಿ ಶಕ್ತಿಯಿಂದ ಏನೇನ ಮಾಡ್ಕೊಡು. ಆ ಮಾಡಿ ನನ್ನ ಪ್ರೀತಿ ಮಾಡುವಂಗೇನ ಮಾಡು. ಹಿಂಗೆ ಒಂದ್ ಕುರಿ 2 ಬುಡ್ಡಿ ಸರಾಯಿ ತಂದು ಕೊಡ್ತೀನಿ. ನಿನ್ನ ಒದ್ದಾಟ ನೋಡಕ್ ಆಗಕ್ಕಿಲ್ಲ. ಏನು ತಾಯ್ತಾ ಕೊಡ್ತೀನಿ. ತಗೋ, ಮಾಳವನ್ ಕಾಡ್ಸಂಗಿ ತಾಯ್ತಾ ಕಟ್ಕೋ ಹೋಗು. ಮಾಡಿ ನನ್ನವಳಾದ್ರೆ ನಿಂಗೆ ಇನ್ನೊಂದು ಕುರಿ ತಂದು ಕೊಡ್ತೀನಿ. ಮೊದ್ಲು ಕುರಿ, ಆಮೇಲೆ 2 ಬುಡ್ಡಿ ಎಂಡ. ತತ್ತೀನಿ ಮಾಯಣ್ಣ. ಇದೇನ್ ಕಲ್ಲೇಶಿ, ತಾಯ್ತಾ ಇಟ್ಕೊಂಡಿದ್ಯಾ? ಮಾಳ, ತಾಯ್ತಾ ನೋಡ್ದ? ನೋಡ್ದೆ. ನನ್ ಕೆಲ್ಸ ಆದಂಗೆ. ಯಾವ ಕೆಲ್ಸ? ಆಮೇಲೆ ನಿಂಗೆ ಗೊತ್ತಾಯ್ತದೆ. ಹೌದಾ? ಮಾಳ, ಏನು? ಸಂಜೆ ಈ ಕಡೆನೇ ಬಂದ್ಬಿಡು. ಯಾಕೆ? ಪ್ರೀತಿ ಮಾಡವ.
ಹೌದಾ ಬತ್ತೀಯಾ? ಅಯ್ಯೋ ಮಾಯಣ್ಣ, ನಿಂತೈತ ಕೆಲಸ ಮಾಡೈತೆ. ಬರ್ತಾವಳೆ ಮಾಯಣ್ಣ, ನಿನ್ ಮಾಟ ನಾಡೈತೆ. ಇವತ್ತು ಮಾಳ ಜೊತೆ ಮಾಳ ಈ ಬಂದ್ಯಾ? ನಿನಗಾಗಿ ನಾ ಏಟೋ ತಿನ್ನ ಕಾಯ್ತಾ ಇವನಿಗೆ ಗೊತ್ತಾ? ಮನೆಯಾಗೆ ಅವನೇ ಅದಕ್ಕೆ ಅವ್ನ ಕಣ್ ತಪ್ಸಿ ಬರೋಕೆ ಈಟೊತ್ತಾಯ್ತು. ಹಂಗ ಮಾಳ, ನಿನ್ ದನಿ ಯಾಕೆ ಒಂಥರ ಗಂಡಸರಾಗಿದ್ದಂಗೈತೆ? ಮತ್ತಾರು ಎದ್ದು ಹುಳಿ ಮೊಸರು ತಿಂದೇನು, ಅದಕ್ಕೆ ಗಂಟ್ಲು ಒಡ್ದೋಗೈತೆ. ಹಂಗ ಮಾಳ, ಯಾಕೆ ನಿಮ್ಮ ಮೈ ದಪ್ಪ ದಪ್ಪ ಐತೆ? ನಾ ಇರೋದೇ ಹಂಗೆ. ಹೆಂಗಿದ್ರು ಚೆನ್ನಾನೇ. ಮಾಳ, ಮುಖ ತೋರ್ಸು. ನಂಗೆ ನಾಚಿಕೆ ಆಯ್ತದೆ. ನಾಳೆ ನಾನೇ ಅಲ್ಲಿವೆ ನಿನ್ ಕೊಳ್ಳಿಗೆ ತಾಳಿ ಕಟ್ಟೋನು. ಈಗಲೇ ನಾಚ್ಕೊಂಡ್ರೆ ಹೆಂಗೆ? ದೇವರ್ಸಿ ಹಲ್ಕ ಸೋಳೆ ಮಗನೇ, ಮಾಡವಂಗೆ ತಾಳಿ ಕಟ್ಟಿಯಾ? ನಿಮ್ ಕೊರಳಾಗಿನ್ ತಾಯ್ತಾ ತೋರಿಸಿ ವಶ ಮಾಡ್ಕೋಬೇಕಂತ ಮಾಡಿಯಾ? ಕಾಯಿ ಬೀಳ್ತೀವಿ, ತಿಳಿದೆ ತಪ್ಪಾಡ್ಸಕ್ಕೆ ಇನ್ನೊಂದಕ್ಕಿಂತ ಮಾಡೋ ಅನ್ಸುತ್ತೆ. ಹೋಗಾಕಿಲ್ಲ, ಬಿಟ್ಬಿಡು, ಈ ಕಾಲು ಬೀಳ್ತೀವಿ, ಬಿಟ್ಬಿಡು. ಮೈಲಾರ, ಬೋರಣ್ಣ ಮಗಳ ವಿಷಯ ಮಾತಾಡಕ್ ಬಂದಿದ್ದ. ಅವ ಮಜ್ಗೆ ಹಾಕವಾ? ಬಂದೆ ಮಗ. ಮಗ, ನಾಳಗ ನೀನು ಕೂಡಿ ಆಡ್ ಬೆಳೆದವರು. ನಿಮ್ಮಿಬ್ರು ಮದ್ವೆ ಮಾಡಿ ಮನೆ ತುಂಬಿಸ್ಕೊಳ್ಳವ ಅಂತ. ಅವ ಈಗಲೇ ಏನ್ ಅವಸರವ? ಇನ್ನ ಸ್ವಲ್ಪ ದಿನ ಹೋಗ್ಲಿ. ಹಂಗಂದ್ರೆ ಹೆಂಗಾಯ್ತದೆ ಮಗ? ದೊಡ್ಡ ತುಡುಗಿನ ಮನೇಲಿ ಇಟ್ಕೊಳಕ್ ಆಯ್ತದ? ನೀವು ಅಂದ್ರೆ ಬೋರಣ್ಣ ಹತ್ರ ಮಾತಾಡಿ ಲಗ್ನ ಇಡಿಸ್ಬಿಡ್ತೀವಿ. ನೀ ನಿಮ್ಗೆಲ್ಲ ಹೆಂಗಿಷ್ಟನೋ ಹಂಗೆ ಮಾಡಿ. ಅಯ್ಯೋ ನನ್ ಕಂದ, ನೀವು ಒತ್ತಾರೆ ಎದ್ದ ತಕ್ಷಣ ಹ. ಬೋರಣ್ಣನ ಮನೆಗೆ ಹೋಗಿ ಹ. ಮೂರ್ತಿ ಮಿಡ್ಸಿ. ಹ್ಮ್ ಹಂಗೆ ಮಾಡ್ತೀವಿ. ನಕ್ಷತ್ರ ನಂಗೆ ಮಿಂಚುತ್ತವೆ. ಮಳ, ಈಟೊಂದು ಚೆಲುವನ್ನ ಎಲ್ಲಿ ಮುಚ್ಚಿಟ್ಟಿದ್ದೆ? ಮೊದ್ಲು ಹಾಲು ಕುಡೀರಿ. ಮೊದಲು ಈ
ಏನ್ ಸವ್ಯವ ಆಮ್ಯಾಕೆ ಹಾಲು ಏನು ಆಗ್ಲೇ ಸೂರ್ಯ ನೆತ್ತಿನಾಗ್ ಬಂದವನೆ ಏನು ಸೂರ್ಯ ದಿನ ನೆತ್ತಿನಾಕ್ ಬರ್ತವನೆ ಬಿಡು ನನ್ನ ಈಗ ತಾನೇ ನೀರು ಇಟ್ಕೊಂಡ್ ಬಂದೀವ್ನಿ ಅದಕ್ಕೇನಂತೆ ಇನ್ನೊಂದ್ಕಿತ ಇರುಕೊಳ್ಳುವಂತೆ ಬಾ ಅಯ್ಯೋ ಹೊರಗಡೆ ಅತ್ತೆ ಬಾವ್ರೆ ಬಾಗ್ಲು ತೆರ್ಕೊಂಡೈತೆ ಯಾರನ್ನ ಬಂದ್ರೆ ಮಾನ ಓದಿತ್ತು ನೀರ್ ಅತ್ತೆ ಬಾ ಕೂಗ್ತಾಳೆ ಬ್ಯಾಗ್ ಬಾ ಮಾಚ ಬಡಯ ಆ ಕುರುಬರು ಸಾರೆ ಕೊಬ್ಬವ್ರೆ ಅವ್ರ ಕೊಬ್ಬು ಕರಗಿಸ್ಬೇಕು ಮಣಿಕ ಅಣ್ಣ ನೀನ್ ನಾಳೆ ಒತ್ತಾರೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಗುಡ್ಡದ ಕೆಳಗಿರೋ ಆಲಹಳ್ಳಿ ಜನರಿಗೆ ಒಸಿ ಆಟ ಆಡ್ಸು ಆಚ ಹೊರಚ ಒಡೆಯ ಒತ್ತಾರೆ ನಮ್ ಜನ ಆಲಹಳ್ಳಿನ ಧ್ವಂಸ ಮಾಡ್ಬೇಕು ಆದ್ರೆ ಹೆಣ್ಗಳನ್ನ ಜಪಾಲವಾಗಿ ತಂದಪ್ಪಿಸ್ಬೇಕು ಆಗ್ಲಿ ಒಡೆಯ ಎಲ್ರಿಗೂ ಪರಿಚಯ ಮಾಡ್ಕೊಡು ಕಬ್ಬಣ ಕೊಟ್ರೆ ಮಾಡ್ಕೊಡ್ತೇವೆ ಈಟು ಕಬ್ಬಣ ಮಾಡ್ಕೊಂಡು ಕಬ್ಬಣ ಬೇಕಾ ಇವು ನನಗಲ್ಲ ಮಾಡ್ಸಕ್ ಕೊಟ್ಟವ್ರೆ ಅದನ್ನೇ ನಮ್ಗೂ ಮಾಡ್ಕೊಡು ನೀನು ಮಾಡಿಕೊಟ್ರೆ ಕಬ್ಬಣ ಕೊಟ್ಟವ್ರು ಏನ್ ಹೇಳಿ ಏ ಮುದಿಯ ಬ್ಯಾಗ್ ಬ್ಯಾಗ್ ಮಾಡ್ಕೊಡು ಇಲ್ದಿದ್ರೆ ಬೆಂಕಿಯಾಗ ಹಾಕಿ ಓರಿದ್ ಬಿಡ್ತೀವಿ ಕಬ್ಬಣ ತಂದು ಕೊಟ್ರೆ ಹಗಲು ರಾತ್ರಿ ಕೂತ್ಕೊಂಡು ಮಾಡ್ಕೊಡ್ತೇವೆ ಕಬ್ಬಣ ಬೇಕಲ್ಲ ನಿಂಗೆ ಹೊಡಿಬೇಡ್ರಿ ಹೊಡಿಬೇಡ್ರಪ್ಪ ಹೊಡಿಬೇಡ್ರಿ ಮೈಲಾರಣ ಯಾಕಪ್ಪ ಏನಾಯ್ತು ಕಾರ್ ಜನ ಕಮ್ಮಾರಜ್ಜಿ ನೋಡ್ದು ಕಮ್ಮಾರ ಸಾಲಿ ಹಾಳು ಮಾಡೋರೆ ಹೌದಾ ನಡಿ ಹೋಗ ಅಜ್ಜ ಏನಾಯ್ತು ಅಜ್ಜ ಅಪ್ಪ ಮೈಲಾರಿಂದ ಬಂದ ತಂದೆ ಕಾಡು ಜನ ನಾನು ಹೊಡೆದು ಕಮ್ಮ ಸಾಲಿನೆಲ್ಲ ನಾಶ ಮಾಡೋರು ತಂದೆ ಚಿಂತೆ ಮಾಡಬೇಡ ಅಜ್ಜ ಎಲ್ಲ ಸರಿ ಹೋಗ್ತದೆ ಹೇಳು ನನಗೆ ಹೇಳಕ್ಕಾಗಲ್ರ ತಂದೆ ಅಲ್ಲಿ ನೋಡಜ್ಜ ನಿನ್ ಕುಲುಮೆ ಸಾಮಾನೆಲ್ಲ ಮೊದಲಂಗೆ ಅವೆ ನಿನ್ನ ಏನು ತಗೊಂಡಾಗಿ ತಂದೆ ಹೇಳಜ್ಜ ಹೇಳು ಇನ್ಮ್ಯಾಕೆ ನಿನ್ ತಾವ್ ಯಾವ ಕಾಡು ಮನುಷ್ಯರು ಬರಕಿಲ್ಲ ನಾ ಇನ್ ಬರ್ತೀನಿ
ಯಾಕ ಏನ್ ಹೇಳಿ ಮಾಯಣ್ಣ 4 ದಿವಸದಿಂದ ನಮ್ಮ ಹುಡುಗ ಜ್ವರ ಬಂದ್ ಮಲಗಿ ಬಿಟ್ಟವನಿ, ಕೂಳು ನೀರು ಎಲ್ಲ ಬಿಟ್ಟವನಿ, ಮೈ ಎಲ್ಲ ಬೆಂಕಿ. ನಿನ್ನ ಮನೆ ಇದ್ಯಾವ್ರು? ಮಾರಿ ಅಲ್ಲೆಲ್ಲ? ಹೌದ್ರಾ? ಮಾರಿ ವರ್ಷ 4 ಕಾಲಿನ ಬ್ಯಾಟಿ ಕೊಡ್ತಿದ್ದೀನಲ್ಲ? ಹೌದು ಕೊಡ್ತಿದ್ದೆ ಮಾಯಣ್ಣ. ನಿಲ್ 8 ವರ್ಷ ಆತು. 2 ವರ್ಷ ಆತು. ಅದಕ್ಕೆ ಮಾರಿ ನಿನ್ನ ಮಗನ ಮೈಯಾಗ ಬೆಂಕಿಯಾಗ ಕಾಡ್ತಾವಳೆ. ನಿನ್ನ ಮಗ ಉಳಿಬೇಕಂದ್ರೆ 8 ಕಾಲಿನ ಬ್ಯಾಟಿ ತಂದು ಒಪ್ಸು. ಮಗ ಬೆಳಗಾಗೋದ್ರೊಳಗ ಎದ್ದು ಓಡಾಡ್ತಾನೆ. ತಿನ್ನಾಕ ಗತಿ ಇಲ್ಲ, 8 ಕಾಲಿನ ಬ್ಯಾಟಿ ಎಲ್ಲಿಂದ ತಂದ್ಕೊಡ್ಲಿ ತಂದೆ? ನಿನ್ನ ಮಗ ಉಳಿಬೇಕಂದ್ರ ಹೆಂಗಾದ್ರೂ ಬ್ಯಾಟಿ ತಗೊಂಬ, ಇಲ್ದಿದ್ರೆ ಜಾಗ ಖಾಲಿ ಮಾಡು. ನಡಿ ಮಾಯಣ್ಣ, ಹೆಂಗನ ಮಾಡಿ ನನ್ನ ಮಗನ ಉಳಿಸು. ನಿನ್ ಉಪಕಾರ ಮರೆಯಾಕಿಲ್ಲ. ಬ್ಯಾಟಿ ಇಲ್ದೆ ಏನೂ ಮಾಡಕ್ ಆಗಲ್ಲ. ಎದ್ದೋಗು. ಈಗ ಬಂದೆ ಮಗ? ಹೌದು ಕಣವ, ಎಲ್ಲಿಗೋ ಹೊಂಟಂಗೈತೆ. ಸೋಮ್ ನಿಂತಿ ನೋವು ತಿಂತವಳೆ ಅಂತ ಹೇಳ್ಕಳ್ಸವಳೆ. ಹೋಗ್ ಬರ್ತೀನಿ, ನೀವು ಉಣ್ಣು ಮಗ. ಆಗ್ಲಿ ಕಣವ. ಯಾಕೆ ಇಟ್ಟತ್ ಮಾಡ್ದೆ? ಹೊಟ್ಟೆ ಹಸಿದೈತೆ, ಉಣ್ಣಕ್ಕಿಕ್ತೀಯಾ? ಬಾ. ಆಮೇಲೆ ಮಾಡ್ತೇನೆ, ನೀ ಮಾಡು. ಅವ್ವ ಬರೋದು ಏಟೊತ್ತಾಗ್ತದೇನು? ನೀನು ನನ್ನ ಜೊತೆ ಊಟ ಮಾಡು. ಬಿಡು, ಬಾಗಿಲು ತೆರ್ಕೊಂಡೈತೆ, ಅತ್ತೆ ಹೋಗ್ಬತ್ತವ್ರೆ. ಅವ್ವ ಬರೋದು ಒತ್ತಾರನ್ನೇ. ಓದ್ತಾರೆ, ಹೋದ್ರೆ ರಾತ್ರಿ ಬರ್ತೀವಲ್ಲ, ಹಗ್ಲೊತ್ನಾಗೆ ನನ್ಗೆ ಎತ್ತಿ ಬರಕಿಲ್ವಾ? ಬರ್ತದೆ, ಅದಕ್ಕೇನ್ ಮಾಡಕ್ಕಾಯ್ತದೆ? ಕುರಿ ಕಾಯ್ಬೇಕಲ್ಲ. ಈ ವಯಸ್ಸಿನಾಗೆ 5 ಕುರಿ ಕಾಯಿ ಕಳಿಸೋದು ಸಂದಾಗಿರ್ತದ ಹೇಳು? ಮತ್ತೆ ನಂಗೆ ಅವ್ವಾಯಿನ ನೋಡ್ಬೇಕು ಅಂತ ಅನಿಸ್ತಿದೆ, ಕರ್ಕೊಂಡು ಹೋಗ್ತೀಯಾ? ಒತ್ತರ ಅವಾಗ ಹೇಳ್ತೀನಿ. ಅಲ್ಲ, ಅವ್ವಾಯಿ ನೋಡ್ಬೇಕು ಅಂತ ಹೇಳಿದ್ನಲ್ಲ, ಅತ್ತೆ ಕೇಳ್ದ? ಕೇಳಿವ್ನಿ. ಅಮಾಸೆ ಆದ್ಮೇಲೆ ಬುಟ್ ಬಾಂದವಳೆ. ಶರಣು ತಂದೆ. ಏನಜ್ಜ ಇಲ್ಲಿ ಗಂಟ ಬಂದೆ? ನನ್ ಪಿರಾನ ಉಳಿಸಿದ ತಂದೆ. ನಿಮಗೆ ಎಂತ ಇದೊಂದು ಅಸ್ತ್ರ ಮಾಡ್ಕೊಂಡು ಬಂದೀನಿ, ತಗೋ ತಂದೆ. ಅಜ್ಜ, ನೀನು ಪ್ರೀತಿಯನ್ನು ಮಾಡಿಕೊಟ್ಟು ಈ ತ್ರಿಶೂಲನ ಮಾನವ ಕಲ್ಯಾಣಕ್ಕಾಗಿ, ದುಷ್ಟರ ಸಂಹಾರಕ್ಕಾಗಿ ಉಪಯೋಗಿಸ್ತೇನೆ. ಧನ್ಯನಾದ ತಂದೆ, ಬರ್ತೇನೆ. ಮಾಡ, ನಾನು ಬರ್ತೀನಿ. ಶರಣು ಒಡೆಯ. ಶರಣು ಶರಣು. ಏನ್ ತಿಳ್ಕಪ್ಪ, ಒಂಥರ ಇದ್ದಿ? ತಂದೆ, 2 ದಿವಸದಿಂದ ನನ್ನ ಮಗ ಜ್ವರ ಬಂದು ಒದ್ದಾಡ್ತಾವನಿ. ಮಾಯಣ್ಣಂತ ಹೋಗಿ ಏನಾರ ಮಾಡಿಕೊಡು ಅಂತ ಕೇಳ್ದೆ. ಅವನು ಮಾರಿ ಕೋಪ ಮಾಡ್ಕೊಂಡವಳೆ. ಗಬ್ಬದ ಬ್ಯಾಟಿ ತಂದು ಒಪ್ಪಿಸ್ತಿದ್ರೆ ನಿನ್ನ ಮಗ ಬೆಳಿಗ್ಗೆ ಸೂರ್ಯ ನೋಡಾಕಿಲ್ಲ ಅಂತ ಹೇಳವನೆ. ನಡಿ, ಮೊದ್ಲು ಹೋಗಿ ನಿನ್ ಮಗನ್ ನೋಡವ. ಮಲಗವನೆ. ಸಮಾಧಾನ ತಂದ್ಕೋತಿರ್ಕಪ್ಪ, ನಿನ್ ಮಗನಿಗೆ ಏನೂ ಆಗಕ್ಕಿಲ್ಲ.
ಯಾಕಪ್ಪ ಏಟು ಮಲಗಿದೀಯಾ? ಎದ್ದೇಳು. ಏನ್ ಶಿವು? ನಿದ್ದೆ ಆಯ್ತಾ ಶಿವು? ಆಯ್ತು ಮಲಣ್ಣ. ಬೋತ್ ಮಲಗಿದ್ನ? ಅಪ್ಪ ನಿಮ್ಮ ಮಹಿಮೆ ಏನಂತ ಕೊಂಡಾಡ್ಲಿ ತಂದೆ. ತಿಳ್ಕಪ್ಪ, ಇನ್ನಾದ್ರೂ ಮಾಯಣ್ಣಂತ್ರ ಹೋಗೋದ್ ಬಿಟ್ಬಿಡು. ದೇವರ ಹೆಸರಿನಲ್ಲಿ ಜನಗಳ ರಕ್ತ ಹಿಂಡೋ ಜನಗಳಿಂದ ದೂರ ಇರು. ಆಗಲಿ ಪರಮಾತ್ಮ. ಮಕ್ಕ ಶಿವ, ಹೆಂಗಿದೀಯಪ್ಪ? ನಂಗೇನು ಆಗಿಲ್ಲ ಅಯ್ಯ. ತಂದೆ, ಮೈಲಾರ್ಲಿಂಗ 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 ಮೈಲಾರ್ಲಿಂಗ. ಅರೆ ಸೋಮ ಭೀಮ, ಇದೇನಿದೆ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ರಿ? ನಮ್ ಸೋಮಂಗೆ ಗಂಡ್ಮಗ ಹುಟ್ಟೈತಿ, ಅದಕ್ಕೆ ವಿಷಯ ತಿಳ್ಸವ ಅಂತ ಬಂದ್ವಿ. ಹೌದಾ? ಹೌದು ಮೈಲಾರ್ಲಿಂಗ, ಅದಕ್ಕೆ ನಾವೆಲ್ಲ ಮಜಾ ಮಾಡವ. ಹಂಗಾರೆ ಇವತ್ ನೀವೆಲ್ಲ ಕುರಿ ಮೇಸಗ ಹೋಗಿಲ್ವಾ? ಇಂಥ ಸಮಾಚಾರ ತಿಳ್ಕೊಂಡ್ಮೇಲೆ ಹಂಗೆ ಹೋಗಕ್ಕಾಗ್ತದೆ. ನಡಿ ಹೋಗವ. ಎಲ್ಲಿಗೆ? ಸೋಮನ್ ಜೊತೆ ಸಂತೋಷ ಹಂಚ್ಕೊಳಕ್ಕೆ. ಹೌದು ಮೈಲಾಲಿಂಗ, ನಡಿ ಮಜಾ ಮಾಡವ. ಮಾಡವ ಓಸಿ ಹೇಳ್ಕಣವ. ಅಯ್ಯ ಊರಾಗಿಲ್ಲ, ಅವ್ವ ನಿಮ್ ಮನ್ಯಾಗ ಅವಳೆ, ನಾ ಹೆಂಗ್ ಬರ್ಲಿ? ಅವ್ವ ಬರೋಗಂಟ ಮಾಡವ ನೋಡ್ಕೊಳ್ತಾಳೆ. ನಡಿ ನಡಿ ಮೈಲಾರ. ಮಾಡ, ನಾ ಹೋಗ್ಲಾ? ನಡೀರ ಹೋಗವ. ನನ್ ಬುಟ್ಟಿ ಎಲ್ಲ ಖಾಲಿ ಆಗೈತಿ. ಕಾಡಿನಿಂದ ಏಟೊಂದನ್ ತಂದಿದ್ದೆ, ಎಲ್ಲ ಮಾಯ ಆಗೈತಿಲ್ಲ. ಅಯ್ಯಯ್ಯೋ, ನನ್ ಹಣ್ಣೆಲ್ಲ ಇಲ್ಲಿ ಬಿದ್ದವೆ. ನಾನ್ ಒಂದ್ ಹಣ್ಣು ಕೂಡ ಕೈ ಎತ್ ಕೊಟ್ಟಿಲ್ಲ ಅನ್ಮಾಕೆ ಈ ಹಣ್ಣಿನ ಸಿಪ್ಪೆ ಎಲ್ಲ ಇಲ್ಲೇನ್ ಬಂದವೆ? ಕೆಳಗೆ ಕುಂತಿದ್ವೋ ಏನೋ. ನನ್ ನೋಡ್ರಿ ಮತ್ತೆ ಬಂದ್ಬಿಟ್ಟವು. ಅಯ್ಯಪ್ಪ, ಹೇಳು ಹೇಳು. ಮಾವಯ್ಯ ಬಂದವ್ರೆ. ಅಯ್ಯ ಬಂದ್ರ? ಯಾವ ಬಂದ್ರು? ಒತ್ತಾರನೆ ಬಂದವ್ರೆ. ನೆನೆ ಕುಡ್ದಿ ಸ್ನಾನ ಆಯ್ತೇನೋ? ಏನೇನು ಬಡಬಡಿಸ್ತಿದ್ದೆ? ನಾನಾ? ನಾನೇನ್ ಬಿಡ್ಬಿಡಿಸ್ತಿದ್ದೆ? ಅದೇನೋ ಲಮಾಣಿ ಹಣ್ಣು ಕೊಡು ಅಂತ ಬಡಬಡಿಸ್ತಿದ್ದೆ. ಯಾವಳವಳು ಲಮಾಣಿ? ಅವಳಿಗೂ ನಿನಗೂ ಎಷ್ಟು ದಿನದಿಂದ ಸಂಬಂಧ ಐತೆ? ಲಮಾಣಿ ಅದಾ, ನಿನ್ನೆ ಎಲ್ರು ಕುಡ್ಕೊಂಡು ಕೂತಿದ್ದಾಗ ಲಮಾಣಿ ಹಣ್ಣು ಹೊಡೋಗ್ತಿದ್ಲು. ಏ ಲಮಾಣಿ ಹಣ್ಣು ಕೊಡು ಅಂತ ಕೇಳಿದೆ, ಅದನ್ನ ಬಡಬಡಿಸಿರ್ಬೇಕು. ಅಷ್ಟೇನಾ? ಇನ್ನು ಏನಾದ್ರೂ? ಅಯ್ಯೋ ಹುಚ್ಚಿ, ಚಿನ್ನ ಎದುರಿಗಿಟ್ಕೊಂಡು ಯಾರಾದ್ರೂ ಇತ್ತಾಳೆ ಮ್ಯಾಗ ಮನ್ಸಾಕ್ತಾರಾ? ನಿನ್ನೆ ನೀನ್ ಬಡ್ಬಡ್ಸಿದ್ ಕೇಳಿ ನನ್ ಮನ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ನಿಮ್ ಮನ್ಸು ಇಷ್ಟೊಂದು ಮೆತ್ಗೈತಾ? ಬಿಡು ನನ್ನ. ಅತ್ತವ ಮಾವಯ್ಯ ಇಲ್ಲೇ ಅವ್ರೆ, ಬೇಗ ಬಾ. ನನ್ನ ಹೆಸರು ಕೇಳಿದ್ರೇನೆ ಉಚ್ಚೆ ಉಯ್ಕೊಳ್ಳೋ ನರಪಿಳ್ಳೆಗಳಿಗೆ ಅಷ್ಟು ಸೊಕ್ಕು ಬಂತಿಲ್ಲ. ನನ್ನ ಧ್ವನಿ ಕೇಳಿದ್ರೇನೆ ಪ್ರಾಣ ಬಿಡೋ ಆ ಕುಂದಿಗಳಿಗೆ ಅಷ್ಟು ಧೈರ್ಯ ಬಂತಿಲ್ಲ. ನೋಡಿಯೋ, ಆ ಕಮ್ಮಾರ್ ಕೆಲಸ ಮಾಡೋ ಮುದಿಯವನು ನಮಗ್ ಬರ್ಚಿ ಮಾಡ್ಕೊಡಕ್ ಆಗಕ್ಕಿಲ್ಲ ಅಂದ. ಹೋಗು ಹೋಗು, ಆ ಕುಂದಿಗಳನ್ನ ಕಾಲ್ನಾಗ ಒಸಗಿ ಬಾ. ಅವ್ರ ಮನೆಗಳನ್ನ ಸುಟ್ಟು ಬೂದಿ ಮಾಡ್ಬಾ. ಅವ್ರ ಮಕ್ಕಳನ್ನ ಜೀವಂತ ಬೇಯಿಸಿ ತಿಂದು ಬಾ. ಅಣ್ಣ, ನಾವ್ ಅವ್ರ ಮ್ಯಾಕೆ ಮೊದಲ್ನಂಗೆ ದಬ್ಬಾಳಿಕೆ ಮಾಡಕ್ ಹಾಕಿಲ್ಲ. ಅವ್ರ ತಾವ ಒಬ್ಬ ದೇವದೂತ ಅವನಿ. ನಾವೇನ್ ನಾಸ್ನ ಮಾಡ್ತೇವು ಆ ಕ್ಷಣದಾಗ ಅವನು ಹೆಂಗಿತ್ತು ಹಂಗೆ ಮಾಡ್ತಾವನಿ. ಹೌದು ಒಡಿಯ, ಚಿಕ್ಕೋಡಿಯ ಹೇಳೋದು ನಿಜ. ಯಾರು ಯಾರು ಆ ದೇವದೂತ? ದೇವರಿಗೆ ದೇವರಾಗಿರೋ ನಮಗೆ ಎದುರಿಸು ಆ ದೇವದೂತ ಯಾರು? ಯಾರೋ ಮೈಲಾಲಿಂಗ ಅಂತ ಬಂದವನಂತೆ. ಅವನು ಬಂದಾಗಿನಿಂದ ಕುರುಬರಿಗೆಲ್ಲ ಕೋಡ್ ಬಂದೈತೆ. ನಾವೇನ್ ಮಾಡಿದ್ರು ಅವನು ರಕ್ಷಿಸ್ತಾವನೆ. ಹಂಗಾರೆ ಮೊದ್ಲು ಆ ದೇವದೂತನ್ನ ಮುಗಿಸ್ಬಿಡು. ಅವನ್ ಬದುಕಿರೋ ಗಂಟ ನಮ್ ಜನಕ್ಕೆ ನೆಮ್ಮದಿ ಇಲ್ಲ. ಮಣಿಕ, ಆ ಕೆಲಸ ನೀ ಮಾಡು. ಅಣ್ಣ, ಅವಸರ ಬೇಡ. ಸಂದು ಸಾಧಿಸಿ ಆ ದೇವದೂತನ ಮುಗಿಸ್ಬೇಕು. ಆ ಕೆಲಸ ನಾನು ಮಾಡ್ತೀನಿ.
ನೀನ್ ಆಯಾಗಿರು. ಮಣಿಕಾ, ಇನ್ಮೇಕೆ ನೀ ಹುಷಾರಾಗಿರ್ಬೇಕು. ನಮ್ಮ ಜನಾಂಗದ ಮರವಾದೆ ಹೋಗ್ಬಾರ್ದು. ನಮ್ ಜನಾಂಗನ ಮರುವಾದೆ ಹೋಗಾಕ್ ಬಿಡಾಕಿಲ್ಲ. ಕಿರಣ ಕೊಟ್ಟಾದ್ರು ನಮ್ ಜನಾಂಗನ ಮರುವಾದೆ ಉಳಿಸ್ತೀವಿ. ಬಲೆ ಮಣಿಕಾ, ಬಲೆ. ಏನಾಯ್ತು? ತುಂಗಿ, ನಾನಿವತ್ತು ಅಂತಿರ್ಬೇಕಾದ್ರೆ ದೇವಗಳು ಈ ಮರದ ಕಡೆ ಕುಂತಿದ್ವು. ಅಂದರೆ ದೇವಗಳು ಈ ಮರದಾಗೆ ಇರ್ತವೋ ಏನೋ. ಗಂಗಾ, ಮಧ್ಯಾಹ್ನದೊತ್ತಿಗೆ ದೇವಗಳು ಮನುಷ್ಯರ್ತವಂತೆ. ಯಾರಾದ್ರೂ ಹುಡುಗಿರು ಬಂದ್ರೆ ಅವ್ರನ್ನ ಕರೆದು ಮಾತಾಡ್ಸ್ತವಂತೆ. ನಿಂಗೆ 4 ದೇವಗಳು ಮಾತಾಡ್ಸಿದ್ವು. ಹೆಸರೇನಾದ್ರು ಕೇಳಿದ್ವೇನೆ? ಹೇಳ್ದೇನೆ. ಹೇಳಿಲ್ಲ. ಹೆಸರು ಕಾಳು ಬೆಂದ್ರೆ ಬೇಳೆ ಕಾಳು ಅಂದೆ. ಬೇಳೆ ಕೆಲಸ ಮಾಡ್ದೆ. ಇಲ್ದಿರ ದೇವ್ಗಳು ವಾಸ್ ನೋಡ್ಕೊಂಡ್ ಮನೆ ಗಂಟ ಬಂದ್ಬಿಡ್ತಿದ್ವು. ಏ ಕಮ್ಲಿ, ನಿನ್ ಮಾತ್ ಕೇಳ್ತಿದ್ರಿ ನಂಗೆ ಹೆದರಿಕೆ ಆಗ್ತಿದೆ. ಯಾಕಮ್ಮ ಗಂಗಾ? ಆ ದವ್ಗಳು ನಿನ್ ಬೋಳ್ ಮಾತಾಡ್ಸಿದ್ವು. ಅವೇನಾರು ನಾನು ಹಿಡ್ಕೊಂಡ್ಬಿಟ್ಟಿದ್ರೆ? ಎದ್ರಕೋಬೇಡ ಗಂಗಾ, ನಾನಿದ್ದೀನಿ. ಮಾಡವ, ಬ್ಯಾಗ್ ಬಂದ್ಬಿಡು. ನೀಲ್ದಿದ್ರೆ ಮೈಲಾರ ಮನ್ಯಾಗೆ ಇರಕ್ಕಿಲ್ಲ. ಸಾನೆ ದಿನ ಇರಬೇಡ ಕಣವ. ನೀ ಮನೆಯಾಗಿಲ್ದಿದ್ರೆ ಮನೆ ಕಳನೇ ಇರಾಕಿಲ್ಲ. ಅಯ್ಯ ಅವ್ವ ಬರ್ತೀವಿ. ಹೋಗ್ಬಾರಪ್ಪ. ಬಾ ಹೋಗ. ಹೋಗ್ಬಿಟ್ಟು ಬನ್ನಿ. ಹೋಗ್ಬಾರ. ಮಾಡ, ನಾವು ಬರೋ ಗಂಟ ಅವ್ರ ಹಿಂಗೆ ಇರ್ತವ್ರೆ. ನಡಿ ಹೋಗವ. ಮಳೆಗಿಲ್ಲ ಬಂದಾತು. ಸರಿ ಏನಾಗೆ ಅದು ನಮ್ಮನ್ನ ಕೂತಿತ್ತಲ್ಲ, ಪುಣ್ಯ ನಮ್ಮನ್ನ ನಟ್ಟಿಸ್ಕೊಂಡ್ ಬರ್ದಿಲ್ಲ. ಅಲ್ಲದೆ ಅದ್ ನಿಜವಾಗಿ ದೆವ್ವ ಅಂತೀಯಾ? ದೆವ್ವ ಅಲ್ದೆ ಮತ್ತೇನು? ಆ ಕಣ್ಣು ಹಿಂಗ್ ಸುತ್ಕೊಂಡಿತ್ತು.
ತರ ಈಟುದಾಯ್ತು ಭಯ ಆಗುತ್ತಪ್ಪ. ದೆವ್ವ ಯಾಕೆ ಆಗ್ತಾರಂತೆ? ಪಿರಾಣ ಬಿಡಕ್ ಮುಂಚೆ ಏನಾರು ಆಸೆ ಮಾಡಿಕೊಂಡಿದ್ರೆ ದೆವ್ವ ಆಗ್ತಾರಂತೆ. ಏನಾಗ್ಬಿಟ್ಟಿದೆ ಬರ್ರಿ ಅದ್ಯಾಕಂಗ್ ಕೂಗ್ತೀರಾ? ನಾ ದೇವನೂ ಅಲ್ಲ ಏನೂ ಅಲ್ಲ, ನಿಮ್ಮಂಗೆ ಮನುಷ್ಯ. ನಿಜವಾಗ್ಲೂ ಮನ್ಸನ? ಇವನು ಮನ್ಸನೇ. ಹಂಗಾರೆ ಯಾರು ಕೈನಾಗೆ ತ್ರಿಶೂಲ ಹಿಡ್ಕೊಂಡವನೆ, ಅನ್ನಕ್ಕೆ ಶಿವನೇ ಇರ್ಬೇಕು. ನೋಡಕ್ಕೂ ಸಂದಾಗವನೆ. ಮದ್ವೆ ಮಾಡ್ಕೊಂತೀಯಾ? ಹೋಗ್ರೆ
ಹುಡುಗಿ, ಈ ಕೊಡ ನಿಂದ? ನಿನ್ನ ಹೆಸರೇನು? ಗಂಗಾ. ನಿಮ್ಮ ಅಟ್ಟಿ ಎಲ್ಲೈತೆ? ಆ ಕಡೆ ತಾಂಡುತ್ತವೈತೆ. ಮನ್ಸರಿಗೆಲ್ಲ ದೆವ್ವ ಅಂತ ಕರೆಯೋ ನಿನ್ ಗೆಳತಿರೋದ್ ಬರ್ಲಿಲ್ಲ? ಅವರೆಲ್ಲ ಅನ್ಕಿಲಕ್ ಹೋಗೋರೆ. ನಾಳೆ ಗುಡ್ಡ ತಾವ್ ಬರ್ತೀಯಾ? ನಿನ್ಗೋಸ್ಕರ ಅಲ್ಲಿ ಕಾಯ್ತಿರ್ತೀನಿ. ಆ ಯಾಕೆ ಮಗ ಈಟೊತ್ ಮಾಡಿದೆ? ಹೊಸಿ ಕೆಲ್ಸ ಆಯ್ತಯ್ಯ. ಮಾಡವ ಬಂದವಳೆ. ಮಾಡವ, ಏನ್ ಮಾವಯ್ಯ? ನಿನ್ ಗಂಡ ಬಂದವನೇ. ಹ್ಮ್. ಯಾವ ಬಂದೆ ಮಾಡ? ಮಧ್ಯಾಹ್ನ ಯಾರು ಕರ್ಕೊಂಬಂದ್ರು? ನಮ್ಮಯ್ಯ ಕರ್ಕೊಂಡ್ ಬಂದ್ಬಿಟ್ಟೋದ್ರು. ಅಲ್ಲ, ನನ್ ಕರಿಯಕ್ ನೀನ್ ಯಾಕೆ ಬರ್ಲಿಲ್ಲ? ನಾಳೆ ಬರವ ಅಂತಿದ್ದೆ. ಎಲ್ಲ ಸುಳ್ಳು. ನಿನ್ನೆ ಗಂಟ ನೀನ್ ಬರ್ತೀಯ ಅಂತ ದಾರಿ ಕಾಯ್ದೀನಿ. ನಿನಗೆ ನನ್ ಮೇಲೆ ಮನ್ಸೇ ಇಲ್ಲ. ಮುನ್ಸ್ಕೋಬೇಡ ಮಾಡ. ಏ ಬಿಡು, ನಿನಗ್ ನನ್ ಮೇಲೆ ಪಿರುತಿನೇ ಇಲ್ಲ. ಎಲ್ಲ ನಾಟಕ ಆಡ್ತಿ. ನಿನ್ ಮೇಲೆ ನನ್ ಪ್ರೀತಿನೇ ಇಲ್ಲ ಅಂತ ಹೆಂಗ್ ಹೇಳ್ತಿ? ಒಂದ್ಕಿತನಾದ್ರೂ ನಾನ್ ನೋಡಕ್ ಬಂದ್ಯಾ? ದಿನ ಕುರಿ ಮೇಸಾಗ ಹೋಗ್ಬೇಕಲ್ಲ, ಹೆಂಗ್ ಬರಕ್ ಆಯ್ತದೆ? ಬರ್ಬೇಕು ಅಂದ್ರೆ ಹೆಂಗಾದ್ರೂ ಬರ್ಬೋದು. ಹೋಗ್ಲಿ ಬಿಡು, ಇನ್ನೊಂದ್ಕೆ ತವ್ರಿಗೆ ಹೋಗ್ತೀಯಲ್ಲ, ಆಗ್ ಬರ್ತೀನಿ. ಇನ್ಮ್ಯಾಕೆ ನಾನು ಹೋಗಕ್ಕೆ ಇಲ್ಲ. ತವ್ರಿಗೆ ಹೋಗಕ್ಕಿಲ್ಲ? ಯಾಕೆ? ಹೋದ್ರೆ ನೀನ್ ನನ್ ಮರ್ತ್ ಬಿಡ್ತೀಯಲ್ಲ. ನಿನ್ನ ನಾ ಮರ್ತು ಬಿಡ್ತೀನ? ಬೇಡ, ನಿನ್ನ ಹೆಂಗ್ ಮರೆಯಕ್ ಆಯ್ತದೆ? ನಿಮ್ಮ ದೇವದೂತನ ಎತ್ಕೆಟ್ಕೊಂಡು ನಮಗೆ ಎದುರಿಸ್ತೀರೇನ್ರ? ನಿಮ್ಮ ದೇವದೂತ ಬಂದು ಬುಡಿಸ್ಕೊಂಡು ಹೋಗ್ಲಿ ನೋಡವ. ಮಾಚ, ಇವನು ಚಿತ್ರಹಿಂಸೆ ಕೊಡಲ್ಲ ನೋಡವ. ಮಾಚ, ಇವನ್ನ ಎಳ್ಕೊಂಡೋಗಿ ಮರಕ್ ಬೀಗಿಲ್ಲ. ನಡೆಲ್ಲ, ಆ ದೇವದೂತನ ಅಂಗುಳಿಸ್ತಾನ ನೋಡವ. ಖರ್ಚ ಒಡಿಯ, ಈ ಕುನ್ನಿ ಸಾಯಗಂಟ ಇಲ್ಲೇ ಇದ್ದು
ಆನೆ ಬಾ ಅಪ್ಪಣೆ ಹೊಡಿಯ ನಿನ್ನ ಸಂಜೆ ಆಗ್ಬಿಡ್ಲಿಲ್ಲ ನಿಂಗೋಸ್ಕರ ನಾ ಏಟೊತ್ತು ಕಾದೆ ಗೊತ್ತಾ? ನಾ ಏನ್ ಮಾಡ್ಲಿ, ಮನೆ ತಾಕ ಯಾರೋ ಬಂದಿದ್ರು, ಹೊರಗೆ ಹೋಗಕ್ಕೆ ಬಿಡ್ಲಿಲ್ಲ. ನಿನ್ ಬಿಡುಗೆ ಇಟ್ಕೊಂಡು ಯಾರು? ಸಮಯ ಬಂದಾಗ ಹೇಳ್ತೀವ್ನಿ. ಈಗ ಮಾವನಣ್ಣ ತಂದಿವ್ನಿ, ತಿನ್ನು. ಮೈಲಾರ್ಲಿಂಗ 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 ಏನಾಯ್ತು? ಸಮುದ್ರಕ್ಕೆ ಕಾಡು ಜನರು ಹೊಡೆದು ಕಟ್ಟಾಕಿದ್ದಾರೆ. ನಾ ಹೋಗ್ಬೇಕಂಗ, ನಾ ಹೋಗ್ಬೇಕು. ಬಂದೆ ಸೋಮ, ಬಂದೆ. ಮೈಲಾರ್ಲಿಂಗ 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 ಸೋಮ, ಮೈಲಾರ್ಲಿಂಗ ಸೋಮ, ಸೋಮ. ಬಂದ್ಯಾ? ಆ ಕಾಡು ಜನ ಬಂದು ನನ್ನ ಹೊಡೆದು ಕಟ್ಟಾಕಿ ನನ್ನ ಕುರಿಗಳನ್ನ ಹೊತ್ಕೊಂಡು ಹೋಗವ್ರೆ. ಈಗ ನಾನು ಬಂದಿದ್ದೀನಿ, ಎಲ್ಲ ಸರಿ ಹೋಗ್ತದೆ. ಮೈಲಾರ್ಲಿಂಗ, ನನ್ನ ನೋವೆಲ್ಲ ಹೊಂಟೋಯ್ತು, ನನ್ನ ನೋವೆಲ್ಲ ಹೊಂಟೋಯ್ತು. ಸೋಮ, ನಿನಗೆ ಕಟ್ಟಿರೋ ಸರ್ಪಳಿನ ಹರ್ದ್ಬಿಡು. ಇಷ್ಟಪ್ಪ ಸರ್ಪಳಿ ಹೆಂಗ್ ಹರಿಯಾಕಾಗ್ತದೆ ಮೈಲಾರ್ಲಿಂಗ? ನಿನಗೆ ಹರಿಯಕ್ಕಾಗುತ್ತೆ. ಸೋಮ, ಹರಿದ್ಬಿಡು. ಆ ಕಾಡು ಜನ ನನ್ನ ಕುರಿಗಳನ್ನ ಹೊತ್ಕೊಂಡು ಹೋಗವ್ರೆ. ನಿನ್ ಕುರಿಗಳು ನಿಮ್ ಹಟ್ಟಿಯಾಗೆ ಅವೆ. ಬಾ ತೋರಿಸ್ತೀನಿ. ಏನು ಮೈಲಾರ್ಲಿಂಗ ಕುರುಬನ್ನ ಬುಡ್ಸ್ಕೊಳ್ಳೋದ್ನ? ಅಷ್ಟೇ ಅಲ್ಲ ಒಡೆಯ, ಆ ಕುರುಬ ನಾವು ಕಟ್ಟಿದ ಕಬ್ಬಿಣ ಸರ್ಪಡಿನ ಹರಿದ್ಬಿಟ್ಟ. ಮಣಿಕ, ಅಣ್ಣ, ಮೈಲಾರ್ಲಿಂಗ ಏನೋ ಮಾಟ ಕಲ್ತವ್ನೆ. ಆ ಮಾಟದಿಂದ ಅವ್ರನ್ನೆಲ್ಲ ಕಾಪಾಡ್ತಾವನೆ. ಎಂತ ಮಾಟ? ನಮ್ಮ ಮುಂದೆ ಎಂತ ಮಾಟ ಮಾಡ್ತಾನಲ್ಲ? ಆ ದೇವರೇ ಎದುರ್ಕೊಂಡು ಬಿದ್ದಿರುವಾಗ ಇವೆಂತ ಅವನು ಮಾಚ? ಮೊದ್ಲು ಹೋಗಿ ಅವನೆಂತ ಮಾಟ ಮಾಡ್ತಾನೆ ಅಂತ ತಿಳ್ಕೊಂಡ್ ಬಾ. ಆಗ್ಲಿ ಒಡೆಯ. ಮಣಿಕ, ನಾವು ಕಾಳಿ ಪೂಜೆ ಮಾಡಿ ನಮ್ ಶಕ್ತಿನ ಹೆಚ್ಚಿಸ್ಕೋಬೇಕು. ಹಂಗೆ ಬಿಟ್ರೆ ನಮ್ ಜನಾಂಗ ನಾಶನ ಆಗೋಗ್ತದೆ. ಕಾಳಿ ಪೂಜೆಗೆ ಏರ್ಪಾಡು ಮಾಡ್ತೀವಿ. ಮೈಲಾರ, ಕಾಳಿ ಪೂಜೆ ಮಾಡಿ ನನ್ನ ಶಕ್ತಿ ಹೆಚ್ಚಿಸ್ಕೊಂಡು ನಿನ್ನ ವಿಚಾರಿಸ್ಕೋತೀನಿ. ನನ್ನ ನಿಂಬೆಯನ್ನು ಕೆಲಸ ಮಾಡ್ಲಿಲ್ಲ ಅಂದ್ರೆ ನಿನ್ನ ಹೆಂಡತಿ ಮಕ್ಳು ಆಗಕ್ಕಿಲ್ಲ. ಅವಳ ಬಿಟ್ಬಿಡು, ಬೇರೆ ಲಗ್ನ ಮಾಡ್ಕೋ, ಎಲ್ಲ ಸರಿ ಹೋಯ್ತದೆ. ಹಂಗಾರೆ ನನ್ಗೆ ಮಕ್ಕಳೇ ಆಗಕ್ಕಿಲ್ಲ ಅಂತೀಯ ಮಾಯಣ್ಣ? ನಾ ಒಂದ್ ಕಿತ ಹೇಳಿದ ಮ್ಯಾಕ್ ಮುಗೀತು. ಅವಳನ್ನ ತವ್ರ ಮನೆ ಕಳಿಸಿ ಮತ್ತೊಂದು ಮದುವೆ ಮಾಡ್ಕೋ, ಎಲ್ಲ ಸರಿ ಹೋಯ್ತದೆ. ನಾನು ಬರ್ತೀನಿ ಮಾಯಣ್ಣ. ಕರಿಯ, ಸಂಜೆ ಮರಿದೆ ಒಂದ್ ಬುಡ್ಡಿ ಎಂಡ ಕಳಿಸ್ಲಾ? ಆಗ್ಲಿ.
ಹೊಸ್ಗಾಕ್ಬಿಡವ. ಗಾಳಿ ಪ್ರಸಾದ ಕುಡಿದು ಮ್ಯಾಕೆ ಸಾವಿರಾನೇ ಫಲ ಬಂದದೆ. ಇನ್ ಮ್ಯಾಕ ನರಪಿಳಿಗಳನ್ನ ಹೆಂಗ ಆಟ ಆಡಿಸ್ತೇನೆ ನೋಡ್ತೀರಣ್ಣ. ಬಳಿಕ ನಾವು ಮೊದಲು ಆ ದೇವದೂತ ಮೈಲಾರನ್ನ ಮುಗಿಸ್ಬೇಕು. ಅವನ್ನ ಮುಗಿಸಿದ್ರೆ ಉಳಿದವರು ನಮ್ ದಾಸರಾಗ್ತಾವ್ರೆ. ಮಾಚ ಮೊದಲು ಹೋಗಿ ಆ ಬೆಟ್ಟದ ಕೆಳಗಡೆ ಇರೋ ಜನನ ನಾಷ್ಟ ಮಾಡಿ ಅವ್ರ ಹೆಣಗಳನ್ನ ಹದ್ದು ತಿಳಿಸ್ಬಿಡು. ಅಪ್ಪಣೆ ಒಡೆಯ. ಮೈಲಾರ, ದೇವ್ರಿಗೆ ಸವಾಲ್ ಹಾಕೋ ಈ ಮಲ್ಲನ್ಗೆ ಸರಿಸಾಟಿ ಆಗೋಕ್ ನೋಡ್ತೀಯಲ್ಲ. ಒಂದ್ ಕಿತ ನನ್ ಕೈಗ್ ಸಿಗು. ಅಣ್ಣ, ಆ ಮೈಲಾರ ನನ್ ಬ್ಯಾಟಿ. ಅವನ್ನ ನಾ ಮುಗಿಸ್ತೀವ್ನಿ. ಯಾಕಪ್ಪ ಎಷ್ಟೊತ್ತು ಮಾಡಿ ಬಂದೆ? ಕರೀಣ ಮನೆತ ಹೋಗಿದ್ದೆ. ಹೋಗು, ಊಟ ಮಾಡಿ ಮಲಿಕು ಹೋಗು. ಮಾಡವ ನಿನ್ ಗಂಡ ಊಟಕ್ಕಿಡವ. ಹೋಗು. ಯಾಕೆ ಊಟ ಮಾಡಕ್ಕಿಲ್ವಾ? ನಂಗೆ ಹಸುವಿಲ್ಲ, ನೀವು ಊಟ ಮಾಡು. ಹೊರಗೆ ತಿನ್ಕೊಂಡ್ ಬಂದೇನೋ? ಇಲ್ಲ, ಈ ತಿತ್ಲಾಗ ಮನೆಯಾಗ ಊಟ ಮಾಡಕ್ಕಿಲ್ಲ, ಮಾತು ಸರಿಯಾಗಿ ಆಡಕ್ಕಿಲ್ಲ. ಹಸಿವಾದ್ರೆ ಊಟ ಮಾಡ್ತೀವಿ. ಹೊರಗಡೆ ತಿನ್ಕೊಂಡ್ ಬರೋರ್ಗೆ ಹಸಿವೆಲ್ಲ ಆಯ್ತದೆ. ನಾ ಎಲ್ಲಿ ತಿನ್ಕೊಂಡು ಬಂದೀನಿ? ನೀ ಎಲ್ಲಿ ತಿನ್ಕೊಂಡ್ ಬರ್ತೀಯ ಅನ್ನೋದು ನಂಗೆಲ್ಲ ಗೊತ್ತೈತೆ. ಸುಮ್ಮನೆ ಏನೋ ಮಾತಾಡ್ಬೇಡ, ನಂಗೆ ನಿದ್ದೆ ಬತ್ತೈತಿ. ಲಮ್ಮಣಿ ಹುಡುಗಿ ಸಿಕ್ಕಾಗಿಂದ ನಿಂಗ್ ನನ್ ಕಂಡ್ರೆ ಆಗಕ್ಕಿಲ್ಲ. ಅವಳ ಅಟ್ಟಿಯಾಗಿ ಹೊಟ್ಟೆ ಬಿರಿಯಂಗೆ ಕಾಳು ಕುಡ್ಕೊಂಡು ಮಾಂಸ ತಿನ್ಕೊಂಡ್ ಬರ್ತೀಯ, ನಂಗೆಲ್ಲ ಗೊತ್ತೈತೆ. ನಾ ಲಮಾಣಿ ತಂಡಕ್ಕೆ ಹೋಗ್ತೀನಿ ನಿಂಗೆ ಯಾರು ಹೇಳಿದ್ರು? ಯಾರನ್ನ ಹೇಳಿ ನೀ ಆ ಲಮ್ಮಣಿ ತಂಡಕ್ಕೆ ಹೋಗ್ ಬರೋ ಸುಳ್ಳ? ಹೇಳು, ನನ್ ತಲೆ ಮೇಲೆ ಕೈ ಕೇಳು. ಆ ಲಮ್ಮಣಿ ಗಂಗಿಗೂ ನಿಂಗೂ ಏನ್ ಸಂಬಂಧ? ನಿಂಗೆಲ್ಲ ಗೊತ್ತೈತೆ ಅಂದ್ಮೇಲೆ ನಾನು ಯಾಕೆ ಕೇಳ್ತಿ? ನೀ ಅವಳನ್ನೇ ಕಟ್ಕೊಳಂಗಿದ್ರೆ ನನ್ ಬಿಟ್ಬಿಡು, ನಮ್ಮಯ್ಯಂತವ ಕಳಿಸ್ಬಿಡು. ನೀ ಸುಮ್ ಕೇಳ್ಬೇಡ, ಮಲ್ಕೋ, ನಂಗ್ ನಿದ್ದೆ ಬತ್ತೈತಿ. ಒತ್ತಾರೆ ನಾ ಊರ್ಗ್ ಹೊಂಟೋಯ್ತೀನಿ, ಇಲ್ಲಿರಕ್ಕಿಲ್ಲ. ನೀ ಯಾರನ್ನಾರ ಕಟ್ಕೋ. ಏನ್ ಕರಿಯ, ನನ್ನ ನೋಡ್ದಂಗಂಟ ಎಷ್ಟೆಲ್ಲ ಸೊಕ್ಕು ನಿಂಗೆ? ಸೊಕ್ಕು ಬಡವರಿಗೆ ಹೆಂಗ್ ಬಂದಾತು ಮಾಯಣ್ಣ? ದೊಡ್ಡವ್ರ ಸಾಹಸ ಯಾಕೆ ಅಂತ ನನ್ನ ಪಾಡಿಗೆ ನಾನು ಸುಮ್ಕೆ ಹೊಂಟೀನಿ. ಅಂದಂಗೆ ನಿನ್ನ ಹೆಂಡತಿನ ತವರಿಗೆ ಕಳಿಸಿ ಮತ್ತೊಂದ್ ಮದುವೆ ಮಾಡ್ಕೊಂಡೇನ್ಲ? ನಾನ್ ಯಾಕೆ ಕಳಿಸ್ಲಿ ಮಾಯಣ್ಣ? ಅವಳಿಗ 3 ತಿಂಗಳು ಬಸ್ರಿ. ಹೌದಾ? ನಾ ಕೊಟ್ಟು ನಿಂಬೆಣ್ಣೆ ಕೆಲಸ ಮಾಡ್ತಾ? ನೀನ್ ಕೊಟ್ಟು ಲಿಂಬೆಣ್ಣೆ ಅಡ್ವರ್ಟ್ ಮಾಡಿದ್ದು. ಆ ಮೈಲಾರಲಿಂಗನ ಅನುಗ್ರಹದಿಂದ ಎಲ್ಲ ಸರಿ ಹೋಯ್ತು. ಏನ ಇವನ ಏಟೊಂದು ಮಾತಾಡೋ ತಾವನಿ? ಮೈಲಾರ್ಲಿಂಗ ಮಾಡ್ದಾಗೆ ನನ್ ಸೋಲಿಸ್ತೀಯಾ? ನೋಡ್ತೀವಿ. ಯಾಕೆ ಇದೆಯಾ? ಗಂಗ, ಮಾಳಾಗೆ ನನ್ನ ವಿಷಯ ಯಾರೋ ಹೇಳ್ಬಿಟ್ಟವ್ರೆ. ಅವಳಿವತ್ತು ತವರಿಗೆ ಹೋಗ್ತೀನಿ ಅಂತ ಹಠ ಹಿಡಿದವಳೆ. ಯಾವುದೇ ಹೆಣ್ಣು ತನ್ನ ಗಂಡ ಇನ್ನೊಬ್ಬಳನ್ನ ಪ್ರೀತಿ ಮಾಡೋದನ್ನ ಸಹಿಸಕ್ಕಿಲ್ಲ. ತನ್ನ ಗಂಡ ತನಗೆ ಮೀಸಲಾಗಿರ್ಬೇಕು ಅಂತ ಬಯಸ್ತಾಳೆ. ಆದ್ರೆ ಏನ್ ಮಾಡ್ಲಿ ಗಂಗ, ನಂಗೆ ನಿನ್ ಬಿಟ್ಟಿರಕ್ ಆಗಿಲ್ಲ. ಅದಕ್ಕೆ ಕಟ್ಕೊಂಡ್ ನಿಂತಿನ ಬಿಟ್ಬಿಡ್ತೀಯಾ? ನಾ ಎಲ್ಲ ಬಿಟ್ಬಿಡ್ತೀನಿ ಅಂತ ಹೇಳಿದೆ. ಮನೆಗೆ ಹೋದ್ರೆ ಸಾಕು, ರಂಪ ಮಾಡಿ ಅಳಕ್ ಶುರು ಮಾಡ್ಬಿಡ್ತಾಳೆ. ಮನಸ್ಸಿಗೆ ನೆಮ್ಮದಿನ ಇಲ್ಲ ಆಗೈತಿ. ನೋಡು, ನಿನ್ನಿಂದ ನಿನ್ ಮನಸ್ಸಿನ ನೆಮ್ಮದಿನ ಕಳ್ಕೋಬೇಡ. ನಿನ್ನಿಂದ ಎಲ್ರಿಗೂ ಒಳ್ಳೇದಾಗ್ತಿರುವಾಗ ನಿನ್ನ ಮಾಡವನ್ ಮಧ್ಯೆ ಎಂದು ಬರೋಕ್ಕಿಲ್ಲ.
ಇನ್ಮೇಲೆ ನೋಡ್ಕೊಂಡು ಬರ್ಬೇಡ. ನೀನ್ ಹಿಂಗಂದ್ರೆ ಹೆಂಗೆ? ನಿನ್ ಬಿಟ್ಟಿರೋಕೆ ಆಗಿಲ್ಲ ಗಂಗಾ. ಇರ್ಬೇಕು ಮೇಲಾರ, ಸ್ವಲ್ಪ ದಿವಸ ನಾನು ನೀನು ದೂರ ಇರ್ಬೇಕು, ಎಲ್ಲ ಸರಿ ಹೋಗ್ತದೆ. ಎಲ್ಲಿಗೆ ಹೊಂಟೆ ಗಂಗಾ? ತಾಟಕ್ಕೆ ಹೋಗ್ತೀನಿ. ಇನ್ಮ್ಯಾಕೆ ನನ್ನನ್ನೇ ನೋಡ್ಕೊಂಡು ಬರ್ಬೇಡ. ಗಂಗಾ! ಗಂಗಾ! ಮಾಡವ ಅಕ್ಕ, ಮಗ ಬಂದ. ಮಗ ಏನವ್ವ? ಅಯ್ಯ ಏನಾಯ್ತಯ್ಯ? ಮೇಲಾರ ಮಾನವ ಒತ್ತರಿಂದ ಬಾಗ್ಲಕೊಂಡೋರು, ಎಷ್ಟೇನಿದ್ರು ತೆಗಿಯಕ್ಕಿಲ್ಲ ಅಂತವಳೆ. ಹೌದು ಮಗ, ಮಾಡವು ಸಮಾಧಾನ ಹೇಳಿ ಬಾಗಿಲು ತೆಗೆಸು. ಹೆಣ್ಮಕ್ಳು ತಾಳ್ಮೆ ಕಳ್ಕೊಂಡ್ರೆ ಜೀವ ಕಳ್ಕೊಳಕ್ಕೂ ಹಿಂದೆ ಮುಂದೆ ನೋಡಾಕಿಲ್ಲ. ಹೋಗು, ಮೊದಲು ಬಾಗಿಲು ತೆಗೆಸು, ಹೋಗು. ಮಳ ಬಾಗಿಲು ತೆಗಿ ಮಳ. ಮಳ ಬಾಗಿಲು ತೆಗಿ ಮಳ. ಇನ್ನೇನೆಲ್ಲ ಮಾಡಿ ತಗೊಂಡಾಗ ಹೋಗಕ್ಕಿಲ್ಲ, ಗಂಗಾ ನೋಡಕ್ಕಿಲ್ಲ. ಇಲ್ಲ, ನೀ ಸುಳ್ಳು ಹೇಳ್ತಿ. ನಾ ಬಾಗಿಲು ತೆಗಿಯಕ್ಕಿಲ್ಲ. ನಿನ್ನ ನನಗೂ ನಿಜ ಹೇಳ್ತೀನಿ. ಇನ್ಮೇಲೆ ಗಂಗಾ ತಾವು ಹೋಗಕ್ಕಿಲ್ಲ, ಅವಳ ಹತ್ರ ಮಾತಾಡಕ್ಕಿಲ್ಲ. ಅವ್ವ ಇನ್ಮೇಲೆ ಆಣೆ ಇಟ್ಟು ಹೇಳ್ತೀವಿ. ಇನ್ನಾದ್ರೂ ಬಾಗಿಲು ತೆಗಿ. ಏನ್ ಮಾಡ್ಕೊಳ್ತಾ ಇದ್ದಿ? ಇವತ್ತು ಸಿಕ್ಕೇನೆಲ್ಲ ದೇವದೂತ ಮಾಚ ಖರ್ಚ ಇವನಿಗೆ ಚೆನ್ನಾಗಿ ಪೂಜೆ ಮಾಡಲ್ಲ. ಈ ದೇವದೂತ ನಾಳೆ ಕೊಂಡೋಗಿ ಮರಕ್ಕೆ ಬಿಗಿಲ್ಲ. ನೀ ದ್ಯಾವ್ರೆ ಅನ್ಲ ಮಾಚ, ಈ ದ್ಯಾವ್ರ ತಲೆ ಮ್ಯಾಕೆ ಮುಳ್ಳಿನ ಕಿರೀಟ ಮಡಗು. ಈಟೊತ್ತಾದ್ರೂ ಮಗ ಯಾಕೆ ಬರ್ಲಿಲ್ಲ? ನಂಗ್ ಗೊತ್ತೈತೆ ಅವ್ರು ಎಲ್ಲಿ ಹೋಗವ್ರೆ ಅಂತ. ಎಲ್ಲಿಗೋಗವನೆ ಮಾಡವ? ಅಲ್ಲಿ ಅಮ್ಮಾಣಿ ತಾಂಡ ಬಿಟ್ರೆ ಇನ್ನೆಲ್ಲೈತೆ ಅವ್ರಿಗೆ ಜಾಗ. ಹಂಗೆಲ್ಲ ಅನ್ಬಾರ್ದು ಕಣವ. ಅಲ್ಲಿಗೆ ಹೋಗ್ತಿದ್ರೆ ಕುರಿಗಳನ್ನ ಬಿಟ್ಬಿಟ್ಟು ಹೋಗ್ತಿದ್ದ. ಕುರಿಗಳನ್ನ ಬಿಡಕ್ ಬಂದ್ರೆ ನಾನು ಹೋಗಕ್ ಬಿಡಕ್ಕಿಲ್ಲ ಅಂತ ಅಲ್ಲೇ ಕಾಡ್ನಾಗ್ಬಿಟ್ಟು ಹೋಗಿರ್ಬೇಕು. ಮಹಿಳಾ ನಿಂಗ ಆಣೆ ಹಾಕಿದ್ಮೇಲೆ ಹಂಗೆಲ್ಲ ಹೋಗೋನಲ್ಲ. ಹಂಗಾರೆ ಈಟೊತ್ತು ಎಲ್ಲಿ ಹೋಗಿರ್ತಾರೆ? ನೀ ಹೋಗ್ಬೇಡ ಕಣ, ನಾ ಹೋಗಿ ಹುಡ್ಕೊಂಡ್ ಬರ್ತೀನಿ. ನಡಿವೀರಣ್ಣ, ನಾನು ಬರ್ತೀನಿ. ಏನಾಯ್ತಪ್ಪ? ಬಿಚ್ಚು ಬಿಚ್ಚು ಬಿಚ್ಚು
ದೊಡ್ಡವನಪ್ಪ. ಅಲ್ಲ, ಕಾಡ್ ಜನರು ತಾವ ಸಾಯೋಂಗ್ ಹೊಡ್ಸ್ಕೊಂಡ್ ಬಂದವನೇ, ಅವನ್ಗೆ ದ್ಯಾವ್ರು ಅಂತೀರಲ್ಲ. ಅವನ್ ದ್ಯಾವ್ರಾಗಿದ್ರೆ ಹಂಗ್ ಹೊಡ್ಸ್ಕೊಂಡ್ ಬತ್ತಿದ್ನ. ನಿಮ್ಗೆಲ್ಲೋ ಹುಚ್ಚು. ಅಂದ್ರೆ ಅವನು ದ್ಯಾವ್ರ ಮನುಷ್ಯ ಅಲ್ವಾ? ಅವನ್ ದ್ಯಾವ್ರು ಅಲ್ಲ, ದೆವ್ವನೂ ಅಲ್ಲ. ಏನೋ ಒಂದಿಟ್ಟು ಮಾಟ ಕಲ್ತವನೆ, ಆದ್ರಿಂದ ನಿಮ್ಗೆಲ್ಲ ಮೋಡಿ ಹಾಕ್ಯವನೆ. ಅವನೊಂದಪ್ಪ ನನ್ ಕೈ ಸಿಕ್ಲಿ, ಅವನ ಹಿಂದಿನ ಜನ್ಮನ ಗೆಪ್ತಿ ಮಾಡಿಸ್ತೀನಿ. ಎಲ್ರಿಗೂ ಬೆಳಕು ಕೊಡೋ ನಮ್ಮ ಮೈಲಾರ್ಲಿಂಗನ್ನ ಆ ರಾಕ್ಷಸರು ಹೊಡೆದವ್ರೆ. ಅವ್ರನ್ನ ಸುಮ್ನೆ ಬಿಡಕ್ಕಿಲ್ಲ. ನಾವು ಸುಮ್ಕೆ ಬಿಡೋಕಿಲ್ಲ ಮೈಲಾರ್ಲಿಂಗ. ಎಲ್ರೂ ಅಲ್ಲಿಗೆ ಹೋಗಿ ಅವ್ರನ್ನ ಮುಗಿಸ್ಬಿಡ್ತೀವಿ. ಹೌದು ಹೌದು ಹೌದು. ಆತುರ ಪಡಬೇಡಿ, ಸಾವು ಅವರನ್ನು ಸಮೀಪಿಸ್ತಾ ಇದೆ. ಇನ್ನ ಕೆಲ ದಿನ ತಡಿ, ಎಲ್ಲ ಸರಿ ಹೋಗ್ತದೆ, ಎಲ್ಲರಿಗೂ ಒಳ್ಳೇದಾಗ್ತದೆ. ಆ ರಾಕ್ಷಸ ನಿನ್ನ ಈ ಪರಿ ಹೊಡೆದಿರೋದನ್ನ ನೋಡಿ ನೀವೇ ಅದೇನ್ ಸುಮ್ಮನೆ ಕಾತಿದ್ ಅಲ್ಲಿಂಗ. ಅವರ ಪಾಪದ ಕೂಡ ತುಂಬಿ ತುಳುಕ್ತಾ ಇದೆ. ಅವರನ್ನು ಉಳಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅವರ ಕೊನೆಯ ದಿನನ ನಾನೇ ನಿಮಗೆ ತಿಳಿಸ್ತೀನಿ. ಅಲ್ಲಿಯವರೆಗೂ ಎಲ್ಲರೂ ಸಮಾಧಾನದಿಂದಿರಿ. ಈಗ ನೀವೆಲ್ಲರೂ ಹೋಗಿ. ಫಕ್ರುದ್ದೀನ್, ಸೈಯದ್, ಮೈಲಾರ್ಲಿಂಗನ ಹೆಸರು ತಗೊಂಡು ಊಟ ಮಾಡೋಣ. ಯಾ ಮೈಲಾರ್ಲಿಂಗ, ಯಾ ಮೈಲಾರ್ಲಿಂಗ. ಕಾಡ್ಜಿನ ಓಡ್ ಬರ್ತಾ ಇದ್ದಾರೆ. ಯಾ ಮೈಲಾರ್ಲಿಂಗ, ಯಾ ಹುಡುಗರಿಗ ಹಂದಿ ಬಚಾವು. ಏ ಸಾವಿ, ಏನಾಯ್ತಾ ನಿಂತ? ಮೈಲಾರ್ಲಿಂಗನ್ ಧ್ಯಾನ ಬಿಟ್ರೆ ನಮ್ ತವ ಏನೂ ಇಲ್ಲ. ಏ ಮುದ್ಯ, ನೀನು ಮೈಲಾರ್ಲಿಂಗನ್ ಧ್ಯಾನ ಮಾಡ್ತಿ, ನಮ್ ದೇವರು ಮಲ್ಲ ಮಣಿಕ. ಅವ್ರ ಧ್ಯಾನ ಮಾಡು, ನಿನ್ ಬಿಟ್ಬಿಡ್ತೀವಿ. ನಮ್ ಪಿರಾಣ ಹೋದ್ರು ಮೈಲಾರ್ಲಿಂಗನ್ ಧ್ಯಾನ ಬಿಡಾಕಿಲ್ಲ. ಹಂಗಾದ್ರೆ ನಿಮ್ ಮೈಲಾರನೇ ಬಂದು ನಿಮ್ಮ ನೋಡ್ಸ್ಲಿ. ಮಗ ನೀವಂತೆ? ಅಯ್ಯ, ಪೀರ್ ಸಾಬ ನನ್ನ ಕರೀತಿದ್ದಾನೆ, ನಾ ಬರ್ತೀನಿ. ಮೈಲಾರ್ಲಿಂಗ, ಮೈಲಾರ್ಲಿಂಗ, ಪಾನಿ ಪಾನಿ. ಪೀರ್ ಸಾಬ್, ಪೀರ್ ಸಾಬ್, ಪೀರ್ ಸಾಬ್. ನೀವು ದರ್ಶನ ಕೊಟ್ಟಿಯ ತಂದೆ? ಈ ಭಂಡಾರ ನಿಮ್ಮ ಬಳಿ ಇರುವವರೆಗೆ ಯಾವ ಕಾಡು ಜನರು ನಿಮ್ಮ ತಂಟೆಗೆ ಬರಲಾರರು. ಅಲ್ಲ, ಆ ಸೈತಾನ್ಗಳನ್ನ ಯಾವತ್ತೂ ನಾಶನ ಮಾಡ್ತೀಯ ತಂದೆ? ಚಿಂತಿಸಬೇಡಿ, ಸಾವು ಅವರನ್ನು ಸಮೀಪಿಸುತ್ತಿದೆ. ಇನ್ನು ಕೆಲವು ದಿನಗಳು ಮಾತ್ರ ಅವರು ಭೂಲೋಕದ ಅತಿಥಿಗಳಾಗಿರುತ್ತಾರೆ. ತಂದೆ, ನಾನ್ ಕಂಡೀನಿ ಕಣಣ್ಣ. ಎಲ್ಲರೂ ಮೈಲಾರ್ಲಿಂಗನ್ನ ದ್ಯಾವ್ರ ಅಂತ ತಿಳ್ಕೊಂಡವ್ರೆ. ನೀನಿಗೇನ್ ತಿಳಿತಾರಲ್ಲ, ಅವನ್ ದ್ಯಾವ್ರಾಗಿದ್ರೆ ಆ ಕಾಡ್ ಜನತಾವ ಯಾಕೆ ಹೊಡ್ಸ್ಕೊಂಬತ್ತಿದ್ದ? ನಾನು ಅವನ್ನ ಬೈತೀನಿ, ನೋಡವ ನನಗೇನ್ ಮಾಡ್ತಾನ ಅವನು. ನಾವು ಉಳಿತೀನಿ, ನೋಡವ ನನಗೇನ್ ಮಾಡ್ತಾನ ಅವನು. ಯಾಕಣ್ಣ
ನೀನಾದ್ರೂ ಮೈಲಾರಲಿಂಗನ ದೇವರು ಅಂತ ತಿಳ್ಕೊತೀಯ ಇಲ್ವೋ? ಹೌದು ಹೌದು, ಮೈಲಾರಲಿಂಗ ದ್ಯಾವ್ರು, ಹೌದು ಮೈಲಾರಲಿಂಗ ದ್ಯಾವ್ರು, ಮೈಲಾರಲಿಂಗ ಮೈಲಾರಲಿಂಗ. ಏನಂದ್ರೆ ಆ ಸಾಬಿ ಮುದಿಯನ್ನ ಮೈಲಾರಲಿಂಗ ಬದುಕ್ಸವನ ನನ್ನ ಕಣ್ಣಾರೆ ಕಂಡೀನಿ ಒಡೆಯ. ಅವನು ಸತ್ತವನೆ ಅಂತ ಗೊತ್ತು ಬಂದೆ, ಅವನಿಂದ ಆಗ್ತವನೆ ಅಂತ ಗೊತ್ತಾಗಿದ್ರೆ ಅವನು ಹೊಟ್ಟೆ ಸೀಳಿ ಹದ್ದು ಕೈಗಳಿಗೆ ಹಾಕ್ತಿದ್ದೆ. ಮಣಿಕಾ, ನೀ ಎಡವಟ್ಟು ಕೆಲಸ ಮಾಡ್ಬಿಟ್ಟೆ. ಒಡೆಯ, ಮೈಲಾರ್ಲಿಂಗ ನರ್ಪೆಳೆಗಳನ್ನ ಕಟ್ಕೊಂಡು ನಮ್ಮನ್ನ ನಾಶ ಮಾಡಕ್ ಬರ್ತಾವನಂತೆ. ನಮ್ಮನ್ನ ನಾಶನ ಮಾಡಕ್ ಬರ್ತಾವನ? ಬರ್ಲಿ ಬರ್ಲಿ, ಒಂದೇ ಕಿತ ಎಲ್ರೂ ಒಸ್ಕಾಕ್ಬಿಡೋದು. ಗಾಳಿನ ಒರೆಸ್ಕೊಂಡ್ರು ನಮ್ಮನ್ನ ನಾಶನ ಮಾಡಕ್ ಬರ್ತಾವನ? ಅವನ್ನ ನರಪಿಳ್ಳಿ ಅಂತ ಉದಾಸೀನ ಮಾಡಬಾರ್ದು. ಮೈಲಾರ ಅದಾವ ಶಕ್ತಿ ಒಲಿಸ್ಕೊಂಡವನು ಅದನ್ ಕಂಡು ಹಿಡಿಬೇಕು. ಅವನ್ ತಾವ ಯಾವ ಶಕ್ತಿ ಇದ್ರೆ ನಮಗೇನ್ಲ? ನಮ್ ಶಕ್ತಿ ಮುಂದೆ ಅವನ್ ಶಕ್ತಿ ಏನ್ ನಡೆದೀತು? ಮಾಚ ವರ್ಜ, ಆ ಮೈಲಾರ ಇಲ್ಲಿಗೆ ಬರೋ ಮೊದ್ಲೇ ಸಿಕ್ಕ ಸಿಕ್ಕ ನರಪಿಳ್ಳೆಗಳನ್ನ ಸೀಳಾಕ್ಬಿಡಿ. ಅಪ್ಪಣೆ ಒಡೆಯ. ಮೈಲಾರ, ನೀನೊಬ್ಬ ನರಪಿಳ್ಳೆ, ನಮ್ಮನ್ನ ಎದುರಿಸ್ತೀಯ? ನಾನು ಕೈಗೆ ಸಿಗು, ನಿನ್ನ ರಕ್ತದಿಂದ ಕಾಳಿಗೆ ಅಭಿಷೇಕ ಮಾಡಿಸ್ತೀನಿ. ಏನಾಯ್ತು? ಏನಾಯ್ತವ? ಏನಾಯ್ತು? ಕಾಡು ಜನ ಹತ್ತಿಸ್ಕೊಂಡು ಬಿಟ್ಟವ್ರೆ. ಹೆದರ್ಕೋಬೇಡ್ರವ, ಹೆದರ್ಕೋಬೇಡಿ. ಮೈಲಾರ್ಲಿಂಗ 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 ನೀನು ಮೈಲಾರಲಿಂಗನ ಹೆಸರು ತಗೊಂಡೆ. ನಿನ್ನ ಹೆಸರೇನು? ಗಂಗಾ. ಲಂಬಾಣಿ ಚಂದಪ್ಪನ ಮಗಳು ಗಂಗಾ ನೀನೇನಾ? ಹೌದು. ನೀ ಯಾರಕ್ಕ? ನಾನು ಮೈಲಾರಲಿಂಗನ ಹೆಂಡತಿ ಮಾಳವ. ಅಕ್ಕ ತಂಗಿ, ನೀನ್ ಅರ್ಥ ಮಾಡ್ಕೊಳ್ದೆ ನಿನ್ ಹತ್ರ ಬರ್ದಂಗೆ ಮೈಲಾರಲಿಂಗನಿಂದ ಆಣೆ ಮಾಡಿಸ್ಕೊಂಡೆ. ನನ್ ಕ್ಷಮಿಸು. ಹಂಗನ್ಬಿಡಕ್ಕ. ಯಾವುದೇ ಏನಾಗ್ಲಿ ನಿನ್ ಗಂಡ ಇನ್ನೊಬ್ಬನ ಪ್ರೀತಿ ಮಾಡೋದು ಸಹಿಸಕ್ಕಿಲ್ಲ. ಆದ್ರೆ ನಾನೇ ನಿನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಬಾ ಗಂಗಾ. ಬೇಡ ಅಕ್ಕ, ನಾನು ಅಲ್ಲಿಗೆ ಬರೋದು ಸಂದಕ್ಕಿರಕ್ಕಿಲ್ಲ. ಇಲ್ಲ ಗಂಗಾ, ನೀನ್ ನನ್ ಜೊತೆಯಾಗಿ ಬರಕ್ಕೆ ಬೇಕು. ನಾನು ನೀನು ಅಕ್ಕ ತಂಗಿರಾಗಿ ಇರುವ. ಅಕ್ಕ ಬಾ ಗಂಗಾ.
ಕಾಡು ಜನರು ನಂಗೆ ಗೊತ್ತು ಮಾಡ. ಗಂಗಾನ್ ಕೂಗ್ ಕೇಳಿ ಈ ನಾಗರಾಜನ್ನ ನಿಮ್ಮ ಹತ್ರ ಕಳಿಸ್ತೆ. ಇನ್ನು ರಾಕ್ಷಸರನ್ನು ಸಂಹರಿಸಿಬಿಡು. ಲೋಕ ಕಂಟಕರಾದ ಮಲ್ಲ ಮಣಿಕರ ಸಮೂಹವನ್ನು ಧ್ವಂಸ ಮಾಡು. ಚಿಂತಿಸಬೇಡ ಮಾಡ. ಅವರ ಕೊನೆಯ ಗಳಿಗೆ ಸಮೀಪಿಸಿದೆ. ಮಲ್ಲ ಮಣಿಕರನ್ನು ಸಂಹಾರ ಮಾಡಲು ನೀನು ಮತ್ತು ಗಂಗಾ ನನಗೆ ಸಹಾಯಕರಾಗಿ ಬನ್ನಿ. ನಾವು 7 ಕೋಟಿ ಸೈನಿಕರಾಗಿ ರಾಕ್ಷಸ ಸಮೂಹವನ್ನೇ ಸಂಹಾರ ಮಾಡೋಣ. ಮಲ್ಲ ಮಣಿಕರನ್ನು ಸಂಹರಿಸಲು ನಾಳೆ ಶುಭ ದಿನ. ಒಡೆಯ, ಆ ಮೈಲಾರ ನರ್ಪಿಳೆಗಳು ಕಟ್ಕೊಂಡು ನಮ್ ತೋಟಕ್ಕೆ ಬರ್ತಾವನೆ. ಆ ಕುರಿ ಹುಲಿ ಬಾಯಿಗೆ ತಾನಾಗೆ ಬರ್ತಾ ಐತೆ. ಬರ್ಲಿ ಬರ್ಲಿ, ರುಚಿ ನೋಡವ್ವ. ಅಣ್ಣ, ಈ ಬ್ಯಾಟಿ ನಂದು. ಆ ಮೈಲಾರನ ಮಚ್ಚಿನಿಂದ ಕೊಚ್ಚಿ ಅವನ್ ತಲೆನ ತಂದು ನಿನ್ ಕಾಲ್ ಕೆಳಗಿಡ್ತೀವಿ. ಅಪ್ಪಣೆ ಕೊಡು. ಹೋಗು ಮಣಿಕ, ಆ ಮೈಲಾರನ್ನ ಮುಗಿಸಿ ನಮ್ ಜನಾಂಗಕ್ಕೆ ಕೀರ್ತಿ ತಗೊಂಡ್ ಬಾ. ಹೊಚ್ಚ ಹಿಡಿಲ್ಲ. ಮೈಲಾರ, ನಿನ್ ತಲೆನ ಮತ್ತಿನಿಂದ ಕೊಚ್ಚಿ ನಮ್ಮ ಅಣ್ಣನ ಕಾಲ್ ಕೆಳಗಿಡ್ತೀವಿ ಅಂತ ಆಣೆ ಮಾಡಿ ಬಂದೀವ್ನಿ. ನಿನ್ನ ನಾನ್ ಮುಟ್ಟೋದಿಲ್ಲ. ನಿನಗೆ ಮಾಡಾನೆ ಸಾಕು. ಮಾಡ ಏನಾಯ್ತು? ಒಡಿಯ, ನಮ್ ಚಿಕ್ಕ ಗಣಿಯವ್ರನ್ನ ಮೈಲಾರ್ಲಿಗೆ ಕೊಂದಾಕವನೆ. ಇಲ್ಲ, ನನ್ ತಮ್ಮನ್ ಕೊಲ್ಲೋಕೆ ಯಾರಿಂದಾನು ಸಾಧ್ಯ ಆಗಾಕಿಲ್ಲ. ಕೊಂಚ ನೀ ಸುಳ್ಳು ಹೇಳ್ತಿ. ನಾನ್ ಕಣ್ಣಾರೆ ಕಂಡಿವಿ. ಅವ್ರ ಜೊತೆ ನಮ್ಮ ಆಚ ಅನೇಕ ಜನ ಸತ್ತವ್ರೆ. ಒಡಿಯ, ಮೈಲಾರ, ನನ್ ತಮ್ಮನ್ ಕೊಂದಿಲ್ಲ. ನಾನಿನ್ನ ಬಿಡೋದಿಲ್ಲ, ನಾನಿನ್ನ ಬಿಡಾಕಿಲ್ಲ.
ಕೊಲ್ಲೋಕೆ ಯಾರಿಂದಾನೂ ಆಗಕ್ಕಿಲ್ಲ. ನೀನ್ ನನ್ನ ಕೊಲ್ಲಬೇಕು ಅಂದ್ರೆ ಯಾರೇನು ಪರಮಾತ್ಮ, ಈಶ್ವರ, ತಾಯಿ ಜಗನ್ಮಾತ ಒಂದು ದರ್ಶನ ಕೊಟ್ಟ. ಈ ದೇಹ ಬಿಡಿಸೋಕೆ ಎಷ್ಟು ಸತಾಯಿಸ್ಬಿಟ್ಟು ಹೋದೆ. ಮಲ್ಲಾಸುರ, ತ್ರೇತಾಯುಗದಲ್ಲಿ ನೀನು ಬ್ರಹ್ಮನಿಂದ ವರ ಪಡೆದ ಪ್ರಕಾರ ಹಿಂದೆ ಶರೀರ ಬಿಡಬೇಕಾಗಿತ್ತು. ತಂದೆ, ಜಗತ್ಪಾಲಕ, ಬಹಳ ದಿವಸಕ್ಕೆ ನಿಮ್ಮ ಹತ್ರಕ್ಕೆ ನನ್ನ ಕರ್ಕೋತಾ ಇದ್ದಿ. ತಂದೆ, ಯಾವಾಗಲೂ ನನ್ನ ತಲೆ ನಿನ್ ಪಾದಡಿ ನಂಗೆ ಆಶೀರ್ವಾದ ಮಾಡು. ನಮ್ಮನ್ನ ರಾಕ್ಷಸರು ಅಂತ ದೂರ ಜನ ನಮಗೂ ಮರುವಾದೆ ಕೊಡೋಂಗೆ ಕರುಣಿಸಿದ್ದೇವೆ. ಮಲ್ಲಾಸುರ, ಇನ್ನು ಮೇಲೆ ಭೂಲೋಕದಲ್ಲಿ ನನ್ನ ಪೂಜೆ ನಡೆಯುವಾಗ ನಿನ್ನ ತಲೆ ಯಾವಾಗಲೂ ನನ್ನ ಪಾದದಡಿಯಲ್ಲಿಯೇ ಇರಲಿ. ನನ್ನ ಪೂಜೆ ನಡೆಯುವಾಗ ನಿನಗೂ ಪೂಜೆ ಸಲ್ಲಲಿ. ರಾಕ್ಷಸರಂತಿದ್ದ ಮಲ್ಲ ಮಣಿಕರು ಅಸುನಿಗಿದರು. ಇನ್ನು ಮೇಲೆ ನಿಮಗೆ ಯಾವ ತೊಂದರೆಯೂ ಬಾರದು. ನೀವೆಲ್ಲರೂ ಸುಖ ಸಂತೋಷದಿಂದಿರುವಿರಿ. ನನಗೆ ಹೊರಡಲು ಅಪ್ಪನ್ ಕೊಡಿ. ನಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ತಿ ತಂದೆ? ಬೇಡ ಮಗ, ನಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗ್ಬೇಡ. ಅವ್ವ, ನಾನು ಯಾವ ಕಾರ್ಯಕ್ಕಾಗಿ ಬಂದಿದ್ದನೋ ಆ ಕಾರ್ಯ ಪೂರ್ಣವಾಗಿದೆ. ಇನ್ನು ಮೇಲೆ ನಾನು ಮರಳಿ ನನ್ನ ಸ್ಥಾನಕ್ಕೆ ಹೋಗಲೇಬೇಕು. ಅಪ್ಪಣೆ ಕೊಡು ತಾಯಿ. ಅಪ್ಪ, ನನಗೂ ಅಪ್ಪಣೆ ಕೊಡು. ನಮ್ಮನ್ ಬಿಟ್ಟು ಯಾವ ಸ್ಥಾನಕ್ಕೆ ಹೋಗ್ತೀಯ? ಎಲ್ಲೈತೆ ನಿನ್ ಸ್ಥಾನ? ಕೈಲಾಸ, ಅದೇ ನನ್ನ ಸ್ಥಾನ. ಅಂದ್ರೆ ಇದೇ ನನ್ನ ನಿಜ ರೂಪ. ಇನ್ನು ಮುಂದೆ ನಿನಗೆ ಯಾವ ಕಷ್ಟವೂ ಬಾರದಂತೆ ನಾನು ಮಣಿಚೂಲ ಪರ್ವತದಲ್ಲಿ ಮಾರ್ತಾಂಡ ಭೈರವನಾಗಿ ನೆಲೆಸುತ್ತೇನೆ. ಗಂಗೆ ಪಾರ್ವತಿಯರು ಗಂಗಾ ಮಾಡುವರಾಗಿ ನನ್ನೊಡನೆ ನೆಲೆಸುತ್ತಾರೆ. ನನ್ನ ಸ್ಮರಣೆ ಮಾಡುವ ಭಕ್ತರ ಹಿಂದೆ ಸದಾ ನಾನು ಇರುತ್ತೇನೆ. ನನ್ನನ್ನು ಪೂಜಿಸುವವರ ಇಷ್ಟಾರ್ಥಗಳನ್ನು ಈಡೇರಿಸುತ್ತೇನೆ. ಮಾರ್ಗಶಿರ ಶುದ್ಧ ಷಷ್ಠಿ ರವಿವಾರ ಚಂದ್ರನು ಶತತಾರಾ ನಕ್ಷತ್ರದಲ್ಲಿರುವಾಗ ವಟವೃಕ್ಷದಡಿಯಲ್ಲಿ ಲಿಂಗ ರೂಪದಿಂದ ನಿಮ್ಮೆಲ್ಲರಿಗೂ ಕಾಣಿಸಿಕೊಳ್ಳುತ್ತೇನೆ. ಮಾಘ ಬಹುಳ ಬಿದಿಗೆಯ ದಿನದಂದು ಭಕ್ತರ ಉದ್ಧಾರಕ್ಕಾಗಿ ಕಾರಣಿಕೆಯನ್ನು ಹೇಳುತ್ತೇನೆ. ಅಂದಿನ ಪುಣ್ಯ ದಿನ ಭಕ್ತರು ಮೈಲಾರ ಹುಣ್ಣಿಮೆ ಎಂದು ನನ್ನನ್ನು ಪೂಜಿಸಲಿ. ನಾನು ಸದಾ ಭಕ್ತರ ಮೊರೆಯನ್ನು ಆಲಿಸುತ್ತಿರುತ್ತೇನೆ. ಮಣಿಚೂಲವಾಯಿತು ಕೈಲಾಸ, ಅದುವೇ ಇಂದಿನ ಮೈಲಾರ. ದೇವರ ಗುಡ್ಡದ ಮಾಲಕೇಶ, ದೇವರ ಗುಡ್ಡದ ಮಾಲಕೇಶ. ನಮೋ ನಮೋ ದೇವ ಮಹಾದೇವ, ಶಂಭೋ ಶಂಕರ ಮೈಲಾರ. ಧರೆಗಿಳಿದ ಕೈಲಾಸಪತಿಯು ಭಕ್ತರ ನುಡಿಯನು ಆಲೈಸಿ, ನೆಲೆಸಲು ಮಣಿಚೂಲ ಶಿಖರದಲ್ಲಿ, ನೆಲೆಸಲು ಮಣಿಚೂಲ ಶಿಖರದಲ್ಲಿ. ಮೈಲಾರಲಿಂಗನ ಹೆಸರಿನಲ್ಲಿ, ಮೈಲಾರಲಿಂಗನ